ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1139 ಆಗುತ್ತೆ, 1139. ಮತ್ತು ಜೂನ್ 2026ರ ಎರಡನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಇದು ಕ್ಲಾಸ್ ನಂಬರ್ 1139. ಸುಮಾರು 1400 ವಿಡಿಯೋಸ್ ಇರ್ಬೋದು. ಎಲ್ಲವೂ ಕೂಡ ನಿಮ್ಮ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಯೂಸ್ ಆಗ್ತವೆ. ಅದು ಈಗ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಪೊಲೀಸ್ ಕಾನ್ಸ್ಟೇಬಲ್ PSI, ಅಥವಾ ಮುಂದೆ ಏನು ಕರಿತಾರಂತೇನು ಸುದ್ದಿ ಆಗ್ತಾ ಇದೆ VAO, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್, ಲ್ಯಾಂಡ್ ಸರ್ವೇಯರ್, AO ಟೀಚರ್ ಪೋಸ್ಟ್ಸ್, ಯಾವುದೇ ಹುದ್ದೆ ಆಗಿರಲಿ, ಎನಿ ಗ್ರೂಪ್ ಸಿ, ಎನಿ SDA, ಎನಿ FDA, ಎಲ್ಲ ಪರೀಕ್ಷೆಗಳಿಗೂ ಸಾಕಷ್ಟು ಉಪಯೋಗ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ. ಓಕೆ, ಸೊ ನೋಡಿರ್ತೀರ ಕೂಡ ಭಾಳ ಉಪಯೋಗ ಆಗುತ್ತಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಈಗ ನೋಟಿಫಿಕೇಶನ್ ಆಗಿರೋದ್ರಿಂದ ಸಾಕಷ್ಟು ಜನ ಪರ್ಚೇಸ್ ಮಾಡಬೇಕನ್ನೋ ಒಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರ. ಅವ್ರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡೋಣ ಅನ್ನೋ ಉದ್ದೇಶ. ಒಂದು 5 ನಿಮಿಷ ಪರ್ಚೇಸ್ ಮಾಡೋದು ಹೇಗೆ, ಏನು ಕಂಡೀಷನ್ಸ್ ಇದ್ದಾವೆ, ಒಂದು 5 ನಿಮಿಷ ತಾಳ್ಮೆಯಿಂದ ಇರಿ. ಯಾಕಂದರೆ ಪದೇ ಪದೇ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಕಮೆಂಟ್ಸ್ ಆಗ್ತಾ ಇದ್ರಿ, ಇಮೇಲ್ ಕಳಿಸ್ತಾ ಇದ್ರಿ. ಅವೆಲ್ಲದಕ್ಕೆ ಆನ್ಸರ್ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ. ಯಾಕಂದರೆ ನಾವು ಪಾಠವನ್ನು ಚೆನ್ನಾಗಿ ಮಾಡಬೇಕು, ಒಳ್ಳೆ ಕಂಟೆಂಟನ್ನು ಕೊಡಬೇಕು. ಅದು ಮಾತ್ರ ನಮಗೆ ಏನು ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗೋದಕ್ಕೆ ಯೂಸ್ ಆಗುತ್ತೆ ಹೊರತು ಸುಮ್ಮನೆ ಬೇರೆ ಬೇರೆ ಎಲ್ಲ ಹೇಳ್ಕೊಂತ ಹೋದರೆ ಏನೂ ಲಾಭ ಇಲ್ಲ. ಅದಕ್ಕೋಸ್ಕರ ಒಂದು 5 ನಿಮಿಷ ಇನ್ವೆಸ್ಟ್ ಮಾಡಿ, ಯಾರು ಪರ್ಚೇಸ್ ಮಾಡ್ಬೇಕಂತಿದ್ರೆ ಅವ್ರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಹೇಳ್ತೀನಿ. ಈಗ ಇದು ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಕ್ಲಾಸಸ್ಸಲ್ಲಿ 2 ಟೈಪ್ ಇರುತ್ತೆ. ಒಂದು ಗೋಲ್ಡ್ ಕ್ಲಾಸಸ್ಸು, ಇನ್ನೊಂದು ಡೈಮಂಡ್ ಕ್ಲಾಸಸ್. ಆ್ಯಕ್ಚುಲಿ ಗೋಲ್ಡ್ ಕ್ಲಾಸಸ್ ಇರಲಿಲ್ಲ, ಇತ್ತೀಚೆಗೆ ಯಾವುದೇ ನೋಟಿಫಿಕೇಶನ್ ಇರಲಿಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಟ್ ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಗೋಲ್ಡ್ ಕ್ಲಾಸ್ ಇದೆ. ಈ ಗೋಲ್ಡ್ ಕ್ಲಾಸಸ್ಸಲ್ಲಿ ನಿಮಗೆ 30 ಡೇಸೇ ಬರೋದು. ಈ ಇನ್ಸ್ಟ್ರಕ್ಷನ್ ಟೆಲಿಗ್ರಾಮಲ್ಲಿ ಹಾಕಿದೆ, ನಿಧಾನಕ್ಕೆ ಓದ್ಕೊಳ್ರಿ. ಯಾವುದೇ ಕ್ಲಾಸ್ ತೆಗೆದುಕೊಳ್ರಿ, ಯೂಟ್ಯೂಬ್ ಅವರು 30 ಡೇಸೇ ಕೊಡ್ತಾರೆ. ಯಾವತ್ತು ತೊಗೊಂಡಿರ್ತೀರೋ ಅಲ್ಲಿಂದ 30 ಡೇಸ್. ಇವತ್ತು ತೊಗೊಂಡ್ರೆ ಅಂದರೆ ಜೂನ್ 7 ತೊಗೊಂಡ್ರೆ ನೆಕ್ಸ್ಟ್ ಜುಲೈ 7ವರೆಗೂ 30 ಡೇಸ್ ಕೌಂಟ್ ಮಾಡಿ ಕೊಡ್ತಾರೆ ಅಷ್ಟೇ. ನಾವು 1ನೇ ತಾರೀಕೆ ತೊಗೋಬೇಕಂತೇನಿಲ್ಲ, ಅರ್ಥ ಮಾಡ್ಕೊಳ್ರಿ. ಆ 30 ಡೇಸಲ್ಲಿ ಏನು ಬರುತ್ತೆ ಗೋಲ್ಡ್ ಕ್ಲಾಸಲ್ಲಿ ಅಂದರೆ 2 ಮಂತ್ಸ್ ಕರೆಂಟ್ ಅಫೇರ್ಸ್ ಬರ್ತವೆ. 2 ಮಂತ್ಸ್ ಈಗ ಮೇ ಮತ್ತು ಜೂನ್ ತಿಂಗಳದ್ದು ಬರ್ತವೆ. ಜೂನ್ ತಿಂಗಳದ್ದು ಇನ್ನೇನು ಸ್ಟಾರ್ಟ್ ಮಾಡಿದ್ವಿ, ಇದು 2ನೇ ಭಾಗ ಅಲ್ವಾ. ಮೇದು ಬರುತ್ತೆ, ಜೂನ್ದು ಬರುತ್ತೆ. ಏಪ್ರಿಲ್ದು ಬರುತ್ತಾ ಅಂದರೆ ಬರಲ್ಲ. ಹಾಗೆ ಅದ್ರ ಹಿಂದೆ ಮಾರ್ಚ್ದು ಬರುತ್ತೆ ಅಂದರೆ ಬರಲ್ಲ. ಗೋಲ್ಡ್ ಕ್ಲಾಸಲ್ಲಿ ಓನ್ಲಿ 2 ಮಂತ್ಸ್ ಕರೆಂಟ್ ಅಫೇರ್ಸ್ ಅಷ್ಟೇ. ಇನ್ನು ಡೈಮಂಡ್ ಕ್ಲಾಸಲ್ಲಿ ಎಲ್ಲ 1400 ವೀಡಿಯೋಸು ಬರ್ತವೆ. ಎಷ್ಟು ದಿನ ಬರ್ತವೆ ಅಂದರೆ 30 ಡೇಸ್ ಬರ್ತವೆ ಅಷ್ಟೇ. ಅರ್ಥ ಮಾಡ್ಕೊಳ್ರಿ. ಇಲ್ಲಿರೋದು ಪರ್ ಮಂತ್ ಬೇಸಿಸ್. ಇದು ಯೂಟ್ಯೂಬರ್ ಸೆಟಪ್ ಮಾಡಿರ್ತಕ್ಕಂಥದ್ದು ಪರ್ ಮಂತ್ ಬೇಸಿಸ್. ಯಾವತ್ತು ತೊಗೊಳ್ತೀರ ಅಲ್ಲಿಂದ 30 ಡೇಸ್ವರೆಗೆ ಕ್ಲಾಸ್ ಬರ್ತವೆ. ಆಮೇಲೆ ತೊಗೋಬೇಕಾದ್ರೆ ಅದು ಆಟೋ ಪೇ ಸೆಟ್ ಮಾಡುತ್ತಂತೆ. ಆಟೋ ಪೇ ಯೂಟ್ಯೂಬರೇ ಸೆಟ್ ಮಾಡಿರೋದು, ನಮ್ಮ ಕೈಯಲ್ಲಿ ಏನೂ ಇರಲ್ಲ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಷ್ಟು ನಮ್ಮ ಕೆಲಸ, ಅರ್ಥ ಮಾಡ್ಕೊಳ್ರಿ. ಆಟೋ ಪೇ ಸೆಟ್ ಏನಾಗುತ್ತೆ ಅಂದರೆ, ಈಗ ಇವತ್ತು 7th ಜುಲೈ ತೆಗೆದುಕೊಂಡ್ರೆ ನೆಕ್ಸ್ಟ್ ಅಗೇನ್ 7th ಜೂನ್ ತೆಗೆದುಕೊಂಡ್ರೆ 7th ಜುಲೈ ಆಟೋಮೆಟಿಕ್ ಕಟ್ ಆಗುತ್ತೆ. ಅದಾಗಬಾರ್ದು ಅಂದರೆ ಒಂದು 3-4 ದಿನ ಮುಂಚೆನೇ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಮೆಂಬರ್ಶಿಪ್, ಅಯ್ಯೋ ಸಾರ್ 3-4 ದಿನದ ಕ್ಲಾಸ್ ನಾವು ಯಾಕೆ ವೇಸ್ಟ್ ಮಾಡ್ಕೋಬೇಕು, ಕಂಪ್ಲೀಟ್ 30 ದಿನ ಯೂಸ್ ಮಾಡ್ಕೊಳ್ಳೋಣ ಅಂದರೆ ಯೂಸ್ ಮಾಡ್ಕೊಳ್ರಿ. ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡ್ಕೊಳ್ರಿ ಅಷ್ಟೇ. ಬಟ್ ಕ್ಲಾಸಸ್ ಮಾತ್ರ 30 ಡೇಸ್ವರೆಗೂ ಬರ್ತಾನೆ ಇರ್ತವೆ. ನೆಕ್ಸ್ಟ್ ಮಂತ್ ಆಟೋಮೆಟಿಕ್ ಕಟ್ ಆಗಲ್ಲ ಅಷ್ಟೇ ಹೇಳ್ತಾ ಇರ್ತಕ್ಕಂಥ. ಅಥವಾ ನಿಮ್ಮ ಫೋನ್ಪೇದಲ್ಲಿ ಹೋಗಿ ಕೂಡ ಅಲ್ಲಿ ಆಟೋ ಪೇನ ಆಫ್ ಮಾಡ್ಬೋದು. ಬಟ್ 3-4 ದಿನ ಮುಂಚೆನೇ ಮಾಡಬೇಕು. ಇನ್ನೇನು ನಾಳೆ ಕಟ್ ಆಗುತ್ತೆ ಅಂತ ಇವತ್ತು ಮಾಡಿಬಿಟ್ರೆ ಅದು ಅಪ್ಡೇಟ್ ಆಗಿ ಎನೇಬಲ್ ಆಗಿ ಯೂಟ್ಯೂಬರ್ಗೆ ಹೋಗೋದು ಯಾವಾಗ, ಅವ್ರು ಯಾವಾಗ ಗೂಗಲ್ ಅವರು ಅಪ್ಡೇಟ್ ಆಗಬೇಕು. ಹಾಗಾಗಿ ಆಟೋಮೆಟಿಕಲ್ಲಿ ಕಟ್ ಆಗ್ಬಿಡುತ್ತೆ. ಅಯ್ಯೋ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಆದರೂ ಕೂಡ ಕಟ್ ಆಯಿತು ಅಂದರೆ ನಮ್ಮ ಕೈಯಲ್ಲಿ ಇರಲ್ಲ. ಎಲ್ಲ ಯೂಟ್ಯೂಬ್ ಸೆಟಪ್ಪು, ಅರ್ಥ ಮಾಡ್ಕೊಂಡ್ರೆ. ಅದಕ್ಕೋಸ್ಕರ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಒಂದು 5 ನಿಮಿಷ ಓದಿ. ಈಗ ಕ್ಲಾಸಸ್ ಬೈ ಮಾಡೋರು ಗಮನದಲ್ಲಿಟ್ಕೊಳ್ಳಿ. ಕ್ಲಾಸ್ ತೆಗೆದುಕೊಂಡ ದಿನದಿಂದ 30 ಡೇಸ್ ಮಾತ್ರ ಕ್ಲಾಸ್ ಬರ್ತವೆ, 30 ಡೇಸ್. ನೆಕ್ಸ್ಟ್ ಮಂತ್ ಅಗೇನ್ ಆಟೋಮೆಟಿಕ್ ಕಟ್ ಆಗುತ್ತೆ. ಅದಕ್ಕೋಸ್ಕರ 3-4 ದಿನ ಮುಂಚೆ ನೀವೇ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಇಲ್ಲ ಸರ್ ನಮ್ಗೆ ಕಂಟಿನ್ಯೂಸ್ 3-4 ತಿಂಗಳು ಬೇಕಂದರೆ ಹಾಗೆ ಬಿಟ್ಬಿಡಿ, ತಾನೇ ಕ್ಲಾಸಸ್ ಬರ್ತಾ ಇರ್ತವೆ ಒಂದು ಕಡೆ. ಇನ್ನು ಗೋಲ್ಡ್ ಕ್ಲಾಸಸ್ಸಲ್ಲಿ ಇದು ಕೂಡ 30 ಡೇಸು, ಡೈಮಂಡ್ ಕ್ಲಾಸಸ್ ಕೂಡ 30 ಡೇಸೇ. ಬಟ್ ಗೋಲ್ಡ್ ಕ್ಲಾಸಸ್ಸಲ್ಲಿ ಏನು ಬರುತ್ತೆ ಅಂದರೆ 2 ತಿಂಗಳ ಕರೆಂಟ್ ಅಫೇರ್ಸ್ ಬರುತ್ತೆ.
ಅಂದರೆ 30 ಡೇಸ್ ಒಳಗಡೆ 2 ತಿಂಗಳ ಕರೆಂಟ್ ಅಫೇರ್ಸು, 2 ತಿಂಗಳು ಕ್ಲಾಸಸ್ ಬರ್ತಾವಂತಲ್ಲ, ಅರ್ಥ ಮಾಡ್ಕೊಳ್ರಿ. ಹಾಗಂತ ಎಕನಾಮಿಕ್ ಸರ್ವೆ ಇದರಲ್ಲಿ ಬರುತ್ತಾ ಸರ್ ಗೋಲ್ಡ್ ಕ್ಲಾಸಸ್ಸಲ್ಲಿ ಬರಲ್ಲ, PYQs ಬರುತ್ತಾ ಬರಲ್ಲ, ಕಂಪ್ಯೂಟರ್ ಎನ್ವಿರಾನ್ಮೆಂಟ್ ಬರ್ತಾವ, SNT ಬರ್ತಾವ, ಹಿಸ್ಟ್ರಿ ಜಿಯೋಗ್ರಫಿ ಬರ್ತಾವ, ಯಾವ ಬರಲ್ಲ, ಓನ್ಲಿ 2 ಮಂತ್ಸ್ ಕರೆಂಟ್ ಅಫೇರ್ಸ್. ಮತ್ತು ಇದು ಯಾಕೆ ಬೇಕ್ರಿ ಅಂತ ಕೇಳಿದರೆ, ಈಗ ಆಲ್ರೆಡಿ ಎಕ್ಸಾಮ್ ನೋಟಿಫಿಕೇಶನ್ ಇರಲಿಲ್ವಲ್ಲ, ಆಗ ನಮ್ಗೆ ಒಂದಷ್ಟು ಜನ ಸ್ಟೂಡೆಂಟ್ಸು ರೆಗ್ಯುಲರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರು. ಅವರು ಆಲ್ರೆಡಿ ಕಂಪ್ಯೂಟರ್ ನೋಡಿದ್ರು, ಆಲ್ರೆಡಿ ಎಕನಾಮಿಕ್ ಸರ್ವೆ ನೋಡಿದ್ರು, ಬಜೆಟ್ ನೋಡಿದ್ರು, ಅಥವಾ ಇನ್ನೊಂದು ಯಾವುದೋ ಜಿಯೋಗ್ರಫಿ ಹಿಸ್ಟ್ರಿ ಎಲ್ಲ ನೋಡಿದ್ರು. ಅವ್ರಿಗೆ ಓನ್ಲಿ ಕರೆಂಟ್ ಅಫೇರ್ಸ್ ಬೇಕಿತ್ತು. ಅಂಥವ್ರಿಗೆ ಇಲ್ಲ ಸರ್ ನಮಗೆ ಗೋಲ್ಡ್ ಕ್ಲಾಸ್ ಅಂತ ಮಾಡಿ ನಾವೆಲ್ಲ ಉಳಿದ ಕ್ಲಾಸಸ್ ಎಲ್ಲ ನೋಡಿವಿ, ತಿಂಗಳ 159 ಕೊಟ್ಟು ಅದು ಗೋಲ್ಡ್ ಕ್ಲಾಸಸ್ಸಲ್ಲೇ ನಾವು ಕರೆಂಟ್ ಅಫೇರ್ಸ್ ನೋಡ್ಕೊಂತ ಹೋಗ್ತೀವಿ, ಬೇಕಾದಾಗ ಮತ್ತೆ ಡೈಮಂಡ್ ತೊಗೊಳ್ತೀವಿ, ಮತ್ತೆ ವಾಪಸ್ ಗೋಲ್ಡಿಗೆ ಬರ್ತೀವಿ ಅನ್ನೋ ವ್ಯೂವಿಂದ ಆ ಥರ ಮಾಡಿದ್ದಷ್ಟೇ. ಅರ್ಥ ಮಾಡ್ಕೊಂಡ್ರೆ ಇನ್ನು ಗೋಲ್ಡ್ ಕ್ಲಾಸಸ್ಸಲ್ಲಿ ಇಷ್ಟೆಲ್ಲ ಆದ ನಂತರ ಇನ್ನು ಡೈಮಂಡ್ ಕ್ಲಾಸಸ್ಸಲ್ಲಿ ಎಲ್ಲ ಕ್ಲಾಸಸ್ಸು ಬರ್ತವೆ. ಎವ್ರಿ ವಿಡಿಯೋ ವಾಟ್ ವಿ ಆರ್ ಡೂಯಿಂಗ್ ವಿಲ್ ಬಿ ವಿಸಿಬಲ್ ಇನ್ ಡೈಮಂಡ್ ಕ್ಲಾಸಸ್. ಬಟ್ 30 ಡೇಸ್ ಒಳಗಡೆ ಎಷ್ಟು ವೀಡಿಯೋ ನೋಡ್ಬೋದು. ಒಬ್ಬೊಬ್ರು ಏನು ಮಾಡ್ತಾರೆ, ಅವ್ರಿಗೆ ಕಂಪ್ಯೂಟರ್ ಮಾತ್ರ ಬೇಕಿರುತ್ತೆ, ಅವರು 30 ಡೇಸ್ವರೆಗೆ ತೊಗೊಂಡು ಕಂಪ್ಯೂಟರ್ಗೆ ಏನೇನು ಬೇಕು ಒಂದು 50-60 ವೀಡಿಯೋ ನೋಡ್ಬೇಕು ಅನಿಸಿದ್ರೆ 50-60 ವೀಡಿಯೋ ದಿನ 2-3 ನೋಡ್ಕೊಂಡು ಕಂಪ್ಯೂಟ್ರ್ ಕಂಪ್ಲೀಟ್ ಕೋರ್ಸ್ ಮುಗಿಸ್ಬಿಡ್ತಾರೆ. ಕೆಲವೊಬ್ಬರಿಗೆ ಎಕನಾಮಿಕ್ ಸರ್ವೆ ಬೇಕಿರುತ್ತೆ, ಅವರು ಎಕನಾಮಿಕ್ ಸರ್ವೆ ಬಜೆಟ್ನ ಒಂದು 30 ಡೇಸ್ ಒಳಗಡೆ ನೋಡ್ಕೊಂಡು ಮುಗಿಸ್ತಾರೆ. ಕೆಲವೊಬ್ರಿಗೆ ಇನ್ನೇನೋ PYQs ಬೇಕಿರುತ್ತೆ, ಅವರು ಒಂದು ತಿಂಗಳು PYQs ತೊಗೊಂಡು ಎಲ್ಲ ಮುಗಿಸ್ಕೊಳ್ತಾರೆ. ಇದು ಕೆಲವೊಬ್ರಿಗೆ ಜಾಬಲ್ಲಿ ಇರ್ತಾರೆ, ಅವ್ರಿಗೆ ಟೈಮ್ ಇರಲ್ಲ, ಅಂಥವ್ರು ಏನು ಮಾಡ್ತಾರೆ, ನಮಗೆ ಒಳ್ಳೆ ಕಂಟೆಂಟ್ ಸಿಕ್ಕರೆ ಸಾಕನ್ನೋರು ಎಷ್ಟೋ ಜನ ಇರ್ತಾರೆ. ಅದು ಗೊತ್ತಿಲ್ಲ ನಮಗೆ, ಅದರ ಆ ಕಂಟೆಂಟು ಒಳ್ಳೆ ಪಾಠ ಮಾಡ್ತಕ್ಕಂಥವ್ರ ಬೆಲೆ ಎಲ್ಲರಿಗೂ ಗೊತ್ತಿರಲ್ಲ, ಗೊತ್ತಿರೋರ್ಗೆ ಗೊತ್ತಿರುತ್ತೆ. ಭಾಳ ಹೊಗಳ್ಕೊಳ್ಳೋದು ಬೇಕಾಗಿಲ್ಲ, ಬೇಡ ಕೂಡ, ಅದೆಲ್ಲ ನೋಡಿದ್ದೀವಿ. ಇದೇನು ಇವತ್ತು ವಿಡಿಯೋ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಬಗ್ಗೆ ಭಾಳ ಹೊಗಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಆಗಿ ನೋಡಿದ್ದೀವಿ, ಏಳು ಬೀಳು, ನೋಟಿಫಿಕೇಷನ್ ಇಲ್ಲದೆ ಇರೋವಾಗ ಎಕ್ಸಾಮ್ಗಳು ಇರೋವಾಗ ಇಲ್ಲದೆ ಇರೋವಾಗ, KS ಅಂತ ಎಕ್ಸಾಮು 2-3 ಎಕ್ಸಾಮ್ಗಳು ಮಾಡಿದ್ದೀವಿ, ಪಾಠ ಮಾಡಿದ್ದೀವಿ. PDO, VAO, PSI 545, 402, PC ಎಕ್ಸಾಮ್ಗಳು, SDA, FDA, ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೇ ಆಗಿರುತ್ತೆ. ಯಾಕಂದರೆ ಪ್ರತಿಯೊಂದು ವಿಡಿಯೋಗೂ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡ್ತಾ ಇರ್ತಾರೆ. 1400 ವಿಡಿಯೋ ಹುಡುಗಾಟ ಅಲ್ಲ. ರೈಟ್, ಈ ಇನ್ಸ್ಟ್ರಕ್ಷನ್ಗಳನ್ನ ನೀವೇ ಓದ್ಕೊಳ್ರಿ. ಸೊ ನಮ್ಮ ಟೀಮ್ಗೆ ಭಾಳಷ್ಟು ಜನ ರೆಗ್ಯುಲರ್ ಆಗಿ ಸಪೋರ್ಟ್ ಮಾಡಿದ್ರು, ಅವರಿಂದನೇ ನಮ್ಮ ಚಾನಲ್ ನಡೆದಿದ್ದು. ಇಲ್ಲದೆ ಹೋಗಿದ್ರೆ ನಾವು ಮುಚ್ಚಬೇಕಾಗ್ತಾ ಇತ್ತು ಒಂದು ಕಡೆ. ಓಕೆ, ಇನ್ನು ಇದೊಂದು ವೆರಿ ಇಂಪಾರ್ಟೆಂಟು. ಈಗ ನೀವು ಏನೇ ಪೇ ಮಾಡ್ತಾ ಇದ್ರಿ, ಯಾವುದೇ ಗೋಲ್ಡ್ ಕ್ಲಾಸ್ ತೊಗೊಳ್ರಿ ಅಥವಾ ಡೈಮಂಡ್ ಕ್ಲಾಸ್ ತೊಗೊಳ್ರಿ, ಈಗ ಆಲ್ರೆಡಿ ನಾವೇನು ಪಾಠಗಳು ಮಾಡಿದ್ದೀವಲ್ಲ ಅದನ್ನು ನೋಡಿ ತೊಗೋಬೇಕು. ಮುಂದೆ ನೀವು ಅದನ್ನು ಮಾಡ್ತೀರಂತ ತೊಗೊಂಡ್ವಿ, ಇದ್ಯಾವುದೋ ಮಾಡ್ತೀರಂತ ತೊಗೊಂಡ್ವಿ ಅನ್ನೋದು ನಮಗೆ ನಿಜವಾಗಿ ನನಗೆ ಪರ್ಟಿಕ್ಯುಲರ್ಲಿ ಇಷ್ಟ ಆಗಲ್ಲ. ನನಗೆ ಗೊತ್ತಿರುತ್ತೆ, ಹೌದು, ಈಗ ನೀವು AO ಎಕ್ಸಾಮಿಗೆ ರೆಡಿ ಆಗ್ತಾ ಇರ್ತೀರಿ, ನಿಮ್ಮ ಎಕ್ಸಾಮ್ ಮುಂದಿನ ತಿಂಗಳಿದೆ, ನಿಮಗೆ ಎಕನಾಮಿಕ್ ಸರ್ವೆ ಕ್ಲಾಸಸ್ ಬೇಕು, ಹೌದು, ನಮಗೆ ಗೊತ್ತಿದೆ, ಮಾಡಿಕೊಡ್ತೀವಿ, ನಮಗೂ ಜವಾಬ್ದಾರಿ ಇರುತ್ತೆ. ಈಗ PC ಕಾಲಾಗಿದೆ, PCಗೆ ಏನೇನು ಬೇಕಂದರೆ KA ಕ್ವಶನ್ ಪೇಪರ್ ಇನ್ನಷ್ಟು ಸಾಲ್ವ್ ಮಾಡಬೇಕಾಗಿದೆ, ಬ್ಯಾಲೆನ್ಸ್ ಇದೆ, ಅವನು ಮಾಡಿಕೊಡ್ತೀವಿ, ನಮಗೆ ಜವಾಬ್ದಾರಿ ಇದೆ. ಇದೊಂದಲ್ಲ, KS ಲೆವೆಲ್ಲು ಮಾಡಿದಾಗಲೂ ಅವರವರು ಪಾಠಕ್ಕೆ ಏನು ಬೇಕೋ ಅದನ್ನು ನಾವೇ ಅರ್ಥ ಮಾಡಿಕೊಂಡು ಮಾಡಿಕೊಡ್ತೇವೆ. ಇನ್ನು PDF ವಿಚಾರಕ್ಕೆ ಬಂದಾಗ, PDFಗಳು ನಾವು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಕರೆಂಟ್ ಅಫೇರ್ಸ್, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ PDFs ಮಾತ್ರ ಸಿಗ್ತವೆ. ಬೇರೆ ಯಾವ ಕ್ಲಾಸು PDF ಸಿಗಲ್ಲ. ಒಂದು ವೇಳೆ 1-2 ಕೊಟ್ಟರೆ ಚೆನ್ನಾಗಾಯ್ತಲ್ಲ ಅಂತ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ಮೊನ್ನೆ IPL ಕೊಟ್ಟಿದ್ವಿ, ಅದಾದಮೇಲೆ ನಾರ್ಡಿಕ್ ಸಮಿತಿದು ಕೊಟ್ಟಿದ್ವಿ, ಯೂಸ್ ಮಾಡ್ಕೊಳ್ರಿ. ಹಾಗಾಗಿ ಫಿಕ್ಸ್ ಆಗಿ ಕರೆಂಟ್ ಅಫೇರ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ಮುಂದೆ ಹೇಳ್ತೀನಿ. ರೈಟ್, ಅದಾದಮೇಲೆ ಜೂನ್ 15ಗೆ ಯೂಟ್ಯೂಬ್ ಅವರು ಎಕ್ಸ್ಚೇಂಜ್ ರೇಟ್ ಅಂತ 20 ರೂಪೀಸ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ರಿ. ರಿಮೈಂಡರ್, ವಿ ಆರ್ ಅಪ್ಡೇಟಿಂಗ್ ಯುವರ್ ಪ್ರೈಸಿಂಗ್ ಆಫ್ ನ್ಯೂ ಮೆಂಬರ್ಸ್ ಟು ರಿಫ್ಲೆಕ್ಟ್ ಲೇಟೆಸ್ಟ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದರೆ ಜೂನ್ 15ಇಂದ ರಿಫ್ಲೆಕ್ಟ್ ಆಗುತ್ತೆ. ಹಾಗಾದರೆ ಜೂನ್ 15ಗೆ ಏನು ಚೇಂಜ್ ಆಗುತ್ತೆ ಅಂದರೆ, ಹೌದು ಚೇಂಜ್ ಆಗುತ್ತಂತೆ. ಈಗೇನು ಗೋಲ್ಡ್ ಕ್ಲಾಸ್ 159 ಇದೆಯೋ ಅದು 20 ರೂಪೀಸ್ ಆ್ಯಡ್ ಮಾಡಿ 179ಗೆ ಏರಿಸ್ತಾ ಇದ್ದಾರೆ. ಯೂಟ್ಯೂಬ್ ಅವರೇ ಲೇಟೆಸ್ಟ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅಲ್ಲಿ ಯಾವುದೇ ಚೇಂಜ್ ಮಾಡೋಕ್ಕೆ ಕೂಡ ಅವಕಾಶ ಇಲ್ಲ. ಇನ್ನು ಡೈಮಂಡ್ ಕ್ಲಾಸಸ್ 399ಇಂದ 20 ರೂಪೀಸ್ ಹೆಚ್ಚಿಗೆ ಮಾಡಿ 419ಗೆ ಏರಿಸ್ತಾ ಇದ್ದಾರಂತೆ. ಹಾಗಂತ ಸರ್ ನಾವೀಗ 159 ಕೊಟ್ಟು ತೊಗೊಂಡಿವಿ, 399 ಕೊಟ್ಟು ತೊಗೊಂಡಿದ್ದೀವಲ್ಲ, ಮುಂದಿನ ತಿಂಗಳು 419 ಆಗುತ್ತೆ ಅಂದರೆ ಇಲ್ವಂತೆ. ಹೊಸ ಮೆಂಬರ್ ಅವ್ರಿಗೆ ಮಾತ್ರ. ಈಗ ಆಲ್ರೆಡಿ 399 ತೊಗೊಂಡು ನೆಕ್ಸ್ಟ್ ಮಂತ್ 399 ಕಟ್ ಆಗುತ್ತಂತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ.
ಎಕ್ಸಿಸ್ಟಿಂಗ್ ಮೆಂಬರ್ಸ್ಗೆ ಯಾವುದೇ ಬದಲಾವಣೆ ಆಗಲ್ವಂತೆ. ಒಂದು ವೇಳೆ ಇಲ್ಲ ಸರ್ ನಾವೀಗ 399 ತೊಗೊಂಡಿದ್ವಿ, ಮುಂದಿನ ತಿಂಗಳು ಕ್ಯಾನ್ಸಲ್ ಮಾಡ್ಕೊಳ್ತೀವಿ, ಮತ್ತೆ ಯಾವಾಗೋ ಒಂದು 4 ತಿಂಗಳಾದ್ಮೇಲೆ ಸೇರ್ತೀವಿ ಅಂದರೆ ಅವಾಗ ಹೊಸ ಪ್ರೈಸೇ ಕೊಡಬೇಕು. ಅದು 159 ಇದ್ದವರು 179 ಆಗುತ್ತಂತೆ, 399 ಇದ್ದವರು 419 ಆಗುತ್ತಂತೆ. ಇಷ್ಟು, ಇದು ಕೂಡ ನೆನಪಿರಲಿ. ಇನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ? ನೀವು ಮೆಂಬರ್ಶಿಪ್ ತೆಗೆದುಕೊಂಡ ನಂತರ ಅಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಹೋದಾಗ ಅಲ್ಲಿ ಸಿ ಪರ್ಕ್ಸ್ ಅಂತ ಕಾಣಿಸುತ್ತೆ. ಆ ಸಿ ಪರ್ಕ್ಸಲ್ಲಿ ನೀವು ಆಲ್ರೆಡಿ ಮೆಂಬರ್ ಆಗಿದ್ದರೆ ಸಿ ಪರ್ಕ್ಸ್ ತೋರಿಸುತ್ತೆ. ಆಗ ಅಲ್ಲಿ 3 ಡಾಟ್ ಇದ್ದಾವೆ ಲಾಸ್ಟಲ್ಲಿ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾನ್ಸಲ್ ಮೆಂಬರ್ಶಿಪ್ಸ್ ಅಂತ ತೋರಿಸುತ್ತೆ. ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸಬ್ಸ್ಕ್ರಿಪ್ಷನ್ ತೆಗೋದಕ್ಕಿಂತಲೂ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡಿರ್ಬೇಕು. ಅದು ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ಈಗ ಒಂದ್ಸಲ ಸ್ವಲ್ಪ ಪ್ರಾಕ್ಟಿಕಲಿ ನೋಡೋಣ, ಎಷ್ಟು ಸಾಧ್ಯ ಆಗುತ್ತೆ ಬರುತ್ತಾ ಅಂತ ನೋಡೋಣ. ಈಗಿಲ್ಲಿ ಫಸ್ಟ್ ಇಲ್ಲಿ ಯೂಟ್ಯೂಬ್ ಚಾನಲ್ ನಾನೇ 2 ಇಮೇಲ್ ID ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನನ್ನದೇ ಮೆಂಬರ್ಶಿಪ್ ತೆಗೆದುಕೊಳ್ಳೋಕ್ಕೆ ಒಂದು ಆಲ್ರೆಡಿ ತೊಗೊಂಡಿದ್ದೀನಿ, ಇನ್ನೊಂದರಲ್ಲಿ ಜಸ್ಟ್ ನಿಮಗೆ ತೋರಿಸೋದಕ್ಕೆ. ಇಲ್ಲಿ ಯೂಟ್ಯೂಬ್ ಅಂತ ಹೋಗಿ, ಯೂಟ್ಯೂಬ್ ಹೋಗಿ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ. ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ. ಈಗ ಅಮರ್ ಕ್ಲಾಸಸ್ ಬಂತು. ಇಲ್ಲಿ ಒಂದು ವಿಡಿಯೋಗೆ ಹೋಗಿ ಮೇನ್ ಪೇಜ್ಗೆ ಹೋಗಿ, ಅಮರ್ ಕ್ಲಾಸಸ್ ಮೇನ್ ಪೇಜ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಅಮರ್ ಕ್ಲಾಸಸ್ ಮೇನ್ ಪೇಜ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಫೈನ್, ಓಕೆ. ಇಲ್ಲಿ ಒಂದು ಕಡೆ ಸಬ್ಸ್ಕ್ರೈಬ್ ಅಂತಿದೆ. ನಾನೇ ಇನ್ನೊಂದು ID ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತೀನಿ. ಸಬ್ಸ್ಕ್ರೈಬ್ ನೀವು ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ ಮೂಲಕ ನಮಗೂ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳ್ಕೊಳ್ಳೋಣ. ಆಮೇಲೆ ಇಲ್ಲಿ ಜಾಯಿನ್ ಬಟನ್ ಇದೆ, ಈ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪರ್ಚೇಸ್ ಮಾಡೋದು ಹೇಗೆ ಅಂತ ಇದ್ದಾವೆ. ಅದಕ್ಕಿಂತ ಮುಂಚೆ ಇಲ್ಲಿ ವೀಡಿಯೋಸ್ ಇದ್ದಾವೆ, ಯಾವ್ಯಾವ ವೀಡಿಯೋ ಮಾಡಿದ್ದೀವಿ ಅಂತ ಇಲ್ಲಿದೆ. ಈಗ ಬೆಳಿಗ್ಗೆ ಜೂನ್ 2026 ಪಾರ್ಟ್ 1 ನೋಡಿದ್ವಿ. ಅದರಿಂದ ದಿನ ಇಲ್ಲ ಸರ್ ನಮಗೆ 55 ಡೇಸ್ ಟೈಮ್ ಟೇಬಲ್ ಹಾಕ್ಕೊಡಿ ಅಂತ ಕೇಳಿದರೆ ಟೈಮ್ ಟೇಬಲ್ ಮಾಡಿದ್ವಿ. ಅದಕ್ಕಿಂದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಬಂದಿತ್ತು, ಅದ್ರ ಮೇಲೆ ವಿಡಿಯೋ ಮಾಡಿದ್ವಿ. ಅದಕ್ಕಿಂದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದರು, ಹಾಗಾಗಿ ಇದೇ ಒಂದು ಟೈಮ್ ಅಂದ್ಕೊಂಡು ಸೊ ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳು 1947ರಿಂದ 2026 ಕಂಪ್ಲೀಟ್ ನೋಡಿದ್ವಿ. ಮತ್ತು DK ಶಿವಕುಮಾರ್ ಅವರು ನಡೆದು ಬಂದ ದಾರಿ, ಸಚಿವ ಸಂಪುಟ ನೋಡಿದ್ವಿ. ಅದೇ ಥರ ಥರ್ಡ್ ಇಂಡಿಯಾ ನಾರ್ಡಿಕ್ ಸಮಿಟ್ ಬಗ್ಗೆ, ಅದೇ ಸಂದರ್ಭದಲ್ಲಿ ನಾರ್ಡಿಕ್ ದೇಶಗಳು ಯಾವ್ಯಾವು, ಸ್ಕ್ಯಾಂಡಿನೇವಿಯನ್ ನೇಷನ್ಸ್ ಯಾವ್ಯಾವು, ಬಾಲ್ಟಿಕ್ ಸ್ಟೇಟ್ಸ್ ಅಂದರೆ ಏನು ಅಂತ ಅದೇ ಒಂದು ಕಾರಣವಿಟ್ಕೊಂಡು ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ IPL ಮುಗ್ದಿತ್ತು, IPL ಬಗ್ಗೆ ನೋಡಿದ್ವಿ. ಹೀಗೆ ಕಂಟಿನ್ಯೂಸ್ ಆಗಿ ನಮ್ಮ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದೇ ಥರ May 2026 ಕರೆಂಟ್ ಅಫೇರ್ಸ್ ಮುಗಿಸಿದ್ವಿ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ವಿಡಿಯೋಗಳನ್ನು ಕೂಡ 3 ಚಾಪ್ಟರ್ ಮುಗಿಸಿದ್ವಿ. 7 ವಿಡಿಯೋಗಳು, 3 ಚಾಪ್ಟರ್ 7 ವಿಡಿಯೋ ಇರಬೇಕು. ಅದೇ ಥರ ಹಿಂದೆ ಸಾಕಷ್ಟು ಬೇರೆ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥದ್ದು, ಮಿಲಿಟ್ರಿ ಸಮರಾಭ್ಯಾಸಗಳು, ಪಂಪ ಪ್ರಶಸ್ತಿ, ಇವೆಲ್ಲ ಇದ್ದಾವೆ. ಇರಲಿ, ಅದೆಲ್ಲ ನೋಡ್ರಿ ನೀವು. ಇಲ್ಲಿ ಜಾಯಿನ್ ಬಟನ್ ಹೇಗೆ ಜಾಯಿನ್ ಆಗೋದು ಹೇಗೆ ಅಂದರೆ, ಇಲ್ಲಿ ಜಾಯಿನ್ ಬಟನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ತೋರಿಸುತ್ತೆ. ಇಲ್ಲಿ ಗೋಲ್ಡ್ ಕ್ಲಾಸ್ ಇದೆ, ಇನ್ನೊಂದು ಡೈಮಂಡ್ ಕ್ಲಾಸ್ ಇದೆ. ಗೋಲ್ಡ್ ಕ್ಲಾಸ್ 159 ತೋರಿಸ್ತಾ ಇದೆ. ಇಲ್ಲಿ ಜಾಯಿನ್ ಮೇಲೆ ಕ್ಲಿಕ್ ಮಾಡಿ. ಬಟ್ 2 ಮಂತ್ಸ್ ಕರೆಂಟ್ ಅಫೇರ್ಸ್ ಮಾತ್ರ, 2 ಮಂತ್ಸ್ CA ಓನ್ಲಿ. 2 ಮಂತ್ಸ್ CA ಅಂದ್ರೇನು, 2 ಮಂತ್ಗಳ ಕರೆಂಟ್ ಅಫೇರ್ಸ್ ವಿಸಿಬಲ್ ಇರುತ್ತೆ ಅಷ್ಟೇ. ಹಂಗಂತ ಗೋಲ್ಡ್ ಕ್ಲಾಸ್ 2 ತಿಂಗಳು ಬರುತ್ತೆ ಅಂದರೆ ಅಲ್ಲ. ಇಲ್ಲಿ ಕೆಳಗಡೆ ಇದೆ ನೋಡಿ, 159 ಪರ್ ಮಂತ್ ಅಂತಿದೆ ನೋಡಿ, 159 ಪರ್ ಮಂತ್ ಅಂತ. ಅದೇ ಥರ ಡೈಮಂಡ್ ಕ್ಲಿಕ್ ಮಾಡಿ, ಇಲ್ಲಿ 399 ಪರ್ ಮಂತ್ ಇದೆ. ಇದು June 15 ಚೇಂಜ್ ಆಗುತ್ತೆ ಅಂತ. ಇದರಲ್ಲಿ ಎಲ್ಲ ವಿಡಿಯೋಸ್ ವಿಸಿಬಲ್ ಆಗ್ತವೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಪೇಮೆಂಟ್ಗೆ ಹೋಗುತ್ತೆ. ಅಮರ್ ಕ್ಲಾಸಸ್ ಮೆಂಬರ್ಶಿಪ್, ಇಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇದೆ ಆಪ್ಷನ್ನು, ಮತ್ತು ಪೇ ಬೈ UPI QR ಕೋಡ್ ಅಂತಿದೆ. ನನಗನ್ಸುತ್ತೆ ಫೋನ್ಪೇಯಿಂದ ಈಸಿ ಆಗುತ್ತೆ. ಅದಕ್ಕೆ ಫೋನ್ಪೇ ಕ್ಲಿಕ್ ಮಾಡಿ, ಇಲ್ಲಿ ಬೈ ಅಂತ ಹೋಗಿ, ಬೈ ಅಂತ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ನಾನು ಯಾವಾಗೋ ಪರ್ಚೇಸ್ ಮಾಡಿದ್ದೆ. ಇಲ್ಲಿ ನೇಮ್ ಕೊಡಿ, ಸ್ಟೇಟ್ ಕೇಳ್ತಾ ಇದೆ. ನಾನು ಬೈ ಮಾಡಿ ಎಷ್ಟೋ ದಿನ ಆಗಿತ್ತು ನನ್ನ ಕ್ಲಾಸಸ್. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಏನು ಆಪ್ಷನ್ ಇದೆ ನೋಡೋಣ. ಇಲ್ಲಿ QR ಕೋಡ್ ಇದೆ. ಸೊ QR ಕೋಡ್ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ನಿಮ್ಮ ಫೋನ್ಪೇಗೆ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ನಂತರ ಮೋಸ್ಟ್ಲಿ ಕ್ಲಾಸಸ್ ಬರುತ್ತಂತೆ. ಇನ್ನೊಂದು ಸಲ ತೊಗೊಂಬಿಡೋಣ ನನ್ನ ಕ್ಲಾಸ್ ನಾನೇ. ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡಿ ಇವತ್ತೊಂದು. ಲೆಟ್ ಮಿ ಚೆಕ್ ಹೌ ಇಟ್ ವರ್ಕ್ಸ್. ಭಾಳ ದಿನ ಆಗಿತ್ತು, ನಾನೇ ನನ್ನ ಕ್ಲಾಸ್ ತೊಗೊಂಡಿರಲಿಲ್ಲ. ಇನ್ನೊಂದು ಐಡಿಯನ್ನು ತೊಗೊಂಡಿದ್ದೀನಿ, ಬಟ್ ಅದು ಹಂಗೆ ಕಂಟಿನ್ಯೂಸ್ ಆಗಿ ಕಟ್ ಆಗ್ತಾ ಇದೆ. ಸೆಟ್ ಆಟೋ ಪೇ ಅಂತ ಕೇಳುತ್ತೆ ನೋಡಿ, ಸೆಟ್ ಆಟೋ ಪೇ ಅಂತ ಕೇಳುತ್ತೆ. ಆಟೋ ಪೇ ಸೆಟ್ ಮಾಡೋಣ, ಆಮೇಲೆ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಈಗ ಪೇಮೆಂಟು
ಸಕ್ಸಸ್ಫುಲ್ ಆಯಿತು, ಆಟೋ ಪೇ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಸೊ ಈಗ ಡನ್ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದ ನಂತರ ಅಪ್ರೂವ್ ಆಟೋ ಪೇ, ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಈಗ ಕ್ಲಾಸಸ್ ವಿಸಿಬಲ್ ಆಗ್ತಾ ಇದೆ ಅಷ್ಟು ಇಮಿಡಿಯೇಟ್ಲಿ ನೋಡಿ. ಸಿ ಪರ್ಕ್ಸ್ ಸಬ್ಸ್ಕ್ರಿಪ್ಷನ್ನು, ಇಲ್ಲಿ ಸಿ ಪರ್ಕ್ಸ್, ಈಗ ಎಲ್ಲ ವೀಡಿಯೋಸ್ ಬರ್ತವೆ. ಈಗ ಅವಾಗೇನು ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಇದ್ವು, ಈಗ ಎಲ್ಲ ವೀಡಿಯೋಸು ವಿಸಿಬಲ್ ಆಗ್ತವೆ. ರೈಟ್, ಇಲ್ಲಿ ಸಿ ಪರ್ಕ್ಸ್ ಹತ್ರ ಹೋಗಿ ಒಂದ್ಸಲ ಕ್ಲಾಸ್ ತೊಗೊಂಡ್ಮೇಲೆ ಸಿ ಪರ್ಕ್ಸ್ ಹೋಗಿ ಈಗ 0 ಮಂತ್ಸ್ ನೀವು ಎಷ್ಟು ದಿನ ಇದನ್ನು ಪರ್ಚೇಸ್ ಮಾಡಿದ್ರೆ ಅಂದರೆ 0 ಮಂತ್ಸ್, ಈಗ ಎಲ್ಲ ವೀಡಿಯೋಸು ವಿಸಿಬಲ್ ಆಗ್ತವೆ. ಮತ್ತು ಪಿ ಡಿ ಎಫ್ ಕೂಡ ಇಲ್ಲಿ ಪೋಸ್ಟ್ಸ್ ಅಂತಿದೆಯಲ್ಲ, ಇಲ್ಲಿ ಪೋಸ್ಟ್ ಮೇಲೆ ವಿಡಿಯೋಸ್, ಲೈವ್, ಕೋರ್ಸಸ್, ಪ್ಲೇಲಿಸ್ಟ್, ಪೋಸ್ಟ್ಸ್ ಹೋದರೆ ಇಲ್ಲಿ ನಾವು ಹಾಕಿರ್ತಕ್ಕಂಥ ಪಿ ಡಿ ಎಫ್ಗಳು ಬರ್ತವೆ ಪೋಸ್ಟ್, ಅದು ಕೂಡ ಮೆಂಬರ್ಸ್ ಓನ್ಲಿನೇ ಇರುತ್ತೆ. ಸೊ ವಿಡಿಯೋ ಆನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಪಿ ಡಿ ಎಫ್ ಇದೆ. ಹಾಗೆ ಕ್ಲಾಸ್ ನಂಬರ್ 113334 ಇದೆ, ಕರೆಂಟ್ ಅಫೇರ್ಸ್ ಇದೆ, ಮೇ ಕರೆಂಟ್ ಅಫೇರ್ಸ್ ಇದೆ. ಹಾಗೆ ಕೆಳಗಡೆ ಬಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಹಾಗೆ ಏಪ್ರಿಲ್ ಕರೆಂಟ್ ಅಫೇರ್ಸ್ ಇದೆ ಕೆಳಗಡೆ. ಓಕೆ, ಫೆಬ್ರವರಿ ಕರೆಂಟ್ ಅಫೇರ್ಸ್ ಇದೆ ನೋಡಿ, ಮಾರ್ಚ್ದು ಇದೆ. ಓಕೆ ನೋಡಿ, 1 ತಿಂಗಳು ತೊಗೊಂಡ್ರೆ ಎಲ್ಲ ಕರೆಂಟ್ ಅಫೇರ್ಸು ಸಿಗ್ತಾ ಇದೆ. ಫೈನ್. ಇಲ್ಲ ಸರ್ ನಮಗೆ ಮೆಂಬರ್ಶಿಪ್ ಬೇಡ ಅಂದಾಗ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ಸಿ ಪರ್ಕ್ಸ್ ಅಂತ ಇದೆಯಲ್ಲ, ಸಿ ಪರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾರ್ನರಲ್ಲಿ ನಿಮಗೆ 3 ಡಾಟ್ ಕಾಣಿಸ್ತಾ ಇರಬೇಕು. ಕಾಣಿಸ್ತಾ ಇದೆಯೋ ಇಲ್ಲೋ ನೋಡೋಣ ಒಂದು ನಿಮಿಷ. ಇಲ್ಲಿ ಕಾರ್ನರಲ್ಲಿ ನೇರವಾಗಿ ಡೈಮಂಡ್ ಕ್ಲಾಸ್ ಪಕ್ಕದಲ್ಲಿ ಹಾಗೆ ನೇರವಾಗಿ ಹೋದರೆ ಇಲ್ಲಿ 3 ಡಾಟ್ ಇದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾನ್ಸಲ್ ಮೆಂಬರ್ಶಿಪ್ ಆ್ಯಂಡ್ ಪರ್ಕ್ಸ್ ಅಂತ ಇದೆ, ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಕ್ಯಾನ್ಸಲ್ ಮೆಂಬರ್ಶಿಪ್ಸ್ ಆ್ಯಂಡ್ ಪರ್ಕ್ಸು. ಇಲ್ಲಿ ವಿ ವಿಲ್ ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬರು. ಇಫ್ ಯು ಕ್ಯಾನ್ಸಲ್ ನಾವು ಯು ವಿಲ್ ಕಂಟಿನ್ಯೂ ಟು ಹ್ಯಾವ್ ಆಕ್ಸೆಸ್ ಟು ಮೆಂಬರ್ ಓನ್ಲಿ ಪರ್ಕ್ಸ್ ಅಂಟಿಲ್ ಜುಲೈ 7. ಅಲ್ರಿ ಇವತ್ತೇ ಕ್ಯಾನ್ಸಲ್ ಮಾಡ್ಕೊಂಡ್ರು 30 ದಿನದೊಳಗೂ ಕ್ಲಾಸ್ ಸಿಗ್ತಾ ಇದ್ದಾವೆ. ಸೊ ಇಲ್ಲಿ ಕ್ಯಾನ್ಸಲ್ ಮೆಂಬರ್ಶಿಪ್ ಅಂತೇಳಿ, ಗಾಟ್ ಇಟ್, ಗುಡ್ ಬೈ ಫಾರ್ ನಾವು, ಮತ್ತೆ ಯಾವಾಗಾದರೂ ಬನ್ನಿ ಅಂತ ಹೇಳ್ತಾ ಇದೆ. ಬಟ್ ಕ್ಲಾಸಸ್ ಮಾತ್ರ 30 ದಿನ, ಯಾಕಂದ್ರೆ ದುಡ್ಡು ಕಟ್ಟಿರ್ತೀರಲ್ವ ಸರ್. ಒಂದು ವೇಳೆ ಕ್ಯಾನ್ಸಲ್ ಮೆಂಬರ್ಶಿಪ್ ತೊಗೋಬೇಕಾದ್ರೆ ಏನೋ ಪ್ರಾಬ್ಲಮ್ ಆಯಿತು ಅಂದರೆ, ಒಂದು ವೇಳೆ ಅಕೌಂಟ್ ಕಟ್ ಆಗಿದ್ರೆ ಅವ್ರು ವಾಪಸ್ ಆಗ್ತಾರೆ ಯೂಟ್ಯೂಬರು, ಹಾಗಂತ ನಾವು ಗ್ಯಾರಂಟಿ ಕೊಡಲ್ಲ, ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಒಂದು ಆಮೇಲೆ ಕೆಲವೊಂದು ಸಲ ಏನಾಗುತ್ತೆ, ನೀವು ಯಾವ ಇಮೇಲ್ ಐ ಡಿಗೆ ಇಲ್ಲಿ ನೋಡಿ ಜಾಯಿನ್ ಬಟನ್ ಬಂದ್ಬಿಡುತ್ತೆ ಮತ್ತೆ, ಯಾಕಂದರೆ ಕ್ಯಾನ್ಸಲ್ ಮಾಡಿದ್ರಿ ಮೆಂಬರ್ಶಿಪ್, ಹಾಗಂತ ವೀಡಿಯೋಸ್ ಓಪನ್ ಆಗಲ್ವ ಅಂದರೆ ಓಪನ್ ಆಗ್ತವೆ. ಒಂದು ಆಮೇಲೆ ನೀವು ಯಾವ ಇಮೇಲ್ ಐ ಡಿಗೆ ಪರ್ಚೇಸ್ ಮಾಡಿರ್ತಿರೋ ಮೆಂಬರ್ಶಿಪ್ಪು ಅದೇ ಇಮೇಲ್ ಐ ಡಿಯಿಂದನೇ ಕ್ಲಾಸಸ್ ನೋಡಬೇಕು. ಒಬ್ಬೊಬ್ರು 2-3 ಇಮೇಲ್ ಐ ಡಿ ಇರ್ತವೆ. ಯೂಟ್ಯೂಬಲ್ಲಿ ಯಾವ್ದು ಲಾಗಿನ್ ಆಗಿರಿ ಇಲ್ಲಿ ಹೋಗಿ ಇಲ್ಲಿ ಚೆಕ್ ಮಾಡಿ, ಸ್ವಿಚ್ ಅಕೌಂಟ್ ಅಂತ ಇರುತ್ತೆ. ಇಲ್ಲಿ ಎಷ್ಟು ಅಕೌಂಟ್ ಇದೆಯೋ ಅವೆಲ್ಲ ನೋಡ್ರಿ, ಯಾವುದ್ರಲ್ಲಿ ಪರ್ಚೇಸ್ ಮಾಡಿದರೆ ಅದನ್ನೇ ಎನೇಬಲ್ ಮಾಡ್ಕೊಳ್ರಿ, ಆವಾಗ ಕ್ಲಾಸಸ್ ಬರ್ತವೆ. ಇಷ್ಟು ಅರ್ಥ ಆಯ್ತು ಅನ್ಕೊಳ್ತೀನಿ. ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡೋದು, ಮೆಂಬರ್ಶಿಪ್ ಹೇಗೆ ಮೆಂಬರ್ ಆಗೋದು ಕೂಡ ತೋರಿಸ್ಕೊಟ್ಟೆ. ಫೈನ್, ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ಮೀಟಿಂಗ್ ಅಂತ ಹೇಳ್ತಾ ಒಂದು ನಿಮಿಷ. ಓಕೆ, ಸೊ ಯಾರಿಗೆ ಕ್ಲಾಸ್ಗಳು ಪರವಾಗಿಲ್ಲ ಚೆನ್ನಾಗಿದ್ದಾವೆ ಅನಿಸ್ತೇವೆ ಅವರು ಮೆಂಬರ್ಶಿಪ್ ತೊಗೊಂಡು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಇಶ್ಯೂ ಇದ್ದರೂ ಕೂಡ ಇಮೇಲ್ ಮಾಡಿ AMARESH.POTHNAL@gmail.com ಅಂತ ಇಮೇಲ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಫೋನ್ ನಂಬರ್ ಮೆನ್ಷನ್ ಮಾಡಿ. ಬರೀ ಮೆಸೇಜ್ ಹಾಕಿದರೆ ನಿಮಗೆ ರಿಪ್ಲೈ ಮಾಡಿದೆ ನೀವು ಯಾವಾಗ ರಿಪ್ಲೈ ಮಾಡ್ತೀರಿ, ಅದಕ್ಕೆ ಫೋನ್ ನಂಬರ್ ಹಾಕ್ಬಿಟ್ರೆ ಫ್ರೀ ಇದ್ದಾಗ ನಾನಾಗಲಿ ನಮ್ಮ ಟೀಮ್ ಅವ್ರು ಯಾರಾಗಲಿ ಫೋನ್ ಮಾಡಿ ವಿಚಾರಿಸ್ತೀವಿ. ಸೊ ಇಷ್ಟು ಹೇಳ್ತಾ ಜೂನ್ 2026 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 2 ನೋಡ್ತಾ ಇದ್ದೀನಿ. ಓಕೆ, ನಾನು ಮೊದಲೇ ಹೇಳ್ದಂಗೆ ಒಂದಷ್ಟು ಕಿರುಪರಿಚಯ ಇದೆ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ ನೋಡಿರ್ಬೋದು, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ಹಾಗೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಹೇಗೆ, ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ಒಂದಷ್ಟು PDF ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರ್ತವೆ. ಇನ್ನು ಈ ಜೂನ್ 2026 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 2 ಕ್ವಶನ್ ನಂಬರ್ 1 ಏನಿದೆ, 2026ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಪುಸ್ತಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಕೃತಿ ಯಾವುದು, ವಿಚ್ ಬುಕ್ ಒನ್ ದ 2026 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಇಲ್ಲಿ ಬೂಕರ್ ಪ್ರಶಸ್ತಿಗಳಲ್ಲಿ ಒಂದು ನಾರ್ಮಲ್ ಬೂಕರ್ ಪ್ರೈಸ್ ಅಂತೀವಿ, ಇನ್ನೊಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತೀವಿ, ಹಾಗಾಗಿ ವ್ಯತ್ಯಾಸ ಗೊತ್ತಿರಬೇಕು. ಓಕೆ, ಹಾಗಾದರೆ 2026ರ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಯಾವ
ಕೃತಿಗೆ ಅದರ ಲೇಖಕರು ಯಾರು, ಅದರ ಅನುವಾದಕರು ಯಾರು, ಪ್ರೈಸ್ ಮನಿ ಏನಿದೆ, ಯಾವ ಭಾಷೆಯ ಒಂದು ಕೃತಿ ಇದು, ಹೀಗೆ ಹಲವಾರು ವಿಚಾರಗಳು ಕೇಳ್ತಾರೆ, ಹಲವಾರು ಹೇಳಿಕೆಗಳ ಮುಖಾಂತರ ಬರ್ತವೆ. ಅದರಲ್ಲೂ KEA ಕೇಳ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಲೆವೆಲ್ ಬೇರೆನೇ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ತೈವಾನ್ ಟ್ರಾವೆಲಾಗ್, ತೈವಾನ್ ಪ್ರವಾಸ ಕಥನ, ದ ಥಿಂಗ್ಸ್ ವಿ ನೆವರ್ ಸೇ, ಎ ಲಿಟಲ್ ಲೈಫ್, ನಾಟ್ ಎ ರಿವರ್, ಈ 4 ಕೃತಿಗಳಲ್ಲಿ ಯಾವ ಕೃತಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ಭಾಜನವಾಗಿದೆ ಅಂದರೆ ತೈವಾನ್ನ ಪ್ರವಾಸ ಕಥನ ಕೃತಿಯಾಗಿರ್ತಕ್ಕಂಥ ತೈವಾನ್ ಟ್ರಾವೆಲಾಗ್. ಇದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2026ನೇ ಸಾಲಿಗೆ ಭಾಜನವಾಗಿದೆ. ತೈವಾನ್ ಟ್ರಾವೆಲಾಗ್ ವಿನ್ಸ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2026. ಇದೊಂದು ಕಾದಂಬರಿ ಆಗುತ್ತೆ ಮತ್ತು ಮ್ಯಾಂಡರಿನ್ ಚೈನೀಸ್ ಅಂತಕ್ಕಂಥ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಕೃತಿಗೆ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಆಗುತ್ತೆ, ಗಮನಿಸಬೇಕು. ಮ್ಯಾಂಡರಿನ್ ಚೈನೀಸ್ ಭಾಷೆಯಲ್ಲಿ ಈ ತೈವಾನ್ ಟ್ರಾವೆಲಾಗ್ ಅಂತಕ್ಕಂತಹ ಕೃತಿಯ ಫಸ್ಟ್ ಕೃತಿ ಬರ್ಕೊಂಬಿಡೋಣ. ಯಾವುದು? ತೈವಾನ್ ಟ್ರಾವೆಲಾಗ್ ಕೃತಿ. ಇದರ ಲೇಖಕರು ಮ್ಯಾಂಡರಿನ್ ಭಾಷೆಯಲ್ಲಿ, ಮ್ಯಾಂಡರಿನ್ ಚೈನೀಸ್ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಲೇಖಕರು ಯಾರಂದರೆ ಯಾಂಗ್ ಶಾಂಗ್ ಜಿ. ಯಾಂಗ್ ಶಾಂಗ್ ಜಿ, ನೋಟ್ ಮಾಡ್ಕೊಂಡ್ರಿ. ಇದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥ ಅನುವಾದಕರ ಹೆಸರು ಲಿನ್ ಕಿಂಗ್. ಯಾರು? ಲಿನ್ ಕಿಂಗ್. ಇವರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಈ ಒಂದು ತೈವಾನ್ ಟ್ರಾವೆಲಾಗ್ ತೈವಾನಿ ಸಾತರಾಗಿರ್ತಕ್ಕಂಥ ಯಾಂಗ್ ಶಾಂಗ್ ಜಿ ಬರೆದಿರುವ ಮ್ಯಾಂಡರಿನ್ ಚೈನೀಸ್ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಈ ಒಂದು ಕೃತಿಗೆ, ಕಾದಂಬರಿಯನ್ನು ಇಂಗ್ಲಿಷ್ಗೆ ಲಿನ್ ಕಿಂಗ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ಅದಕ್ಕೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2026 ಸಿಕ್ಕಿದೆ. ಆ ಮೂಲಕ ಮ್ಯಾಂಡರಿನ್ ಲ್ಯಾಂಗ್ವೇಜ್ ಲಿಟ್ರೇಚರ್ ಇವತ್ತು ಗ್ಲೋಬಲ್ ಸ್ಟೇಜ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅನ್ನು UK ಮತ್ತು ಐರ್ಲೆಂಡಲ್ಲಿ ಪಬ್ಲಿಷ್ ಮಾಡಿರ್ತಕ್ಕಂತಹ ಕೃತಿಗಳಿಗೆ ನೀಡಲಾಗುತ್ತೆ. ಹಾಗಾಗಿ ಲಿನ್ ಕಿಂಗ್ ಅವರು ಬರೆದಿರ್ತಕ್ಕಂಥ ಅಥವಾ ಅನುವಾದಿಸಿರ್ತಕ್ಕಂಥ ಕೃತಿಯನ್ನು UK ಐರ್ಲೆಂಡಲ್ಲಿ ಪಬ್ಲಿಷ್ ಮಾಡಿದ್ರು. ಮೂಲತಃ ಇದು ಯಾಂಗ್ ಶಾಂಗ್ ಜಿ ಅವರು ತೈವಾನಿ ಸಾತರು ಮ್ಯಾಂಡರಿನ್ ಚೈನೀಸ್ ಭಾಷೆಯಲ್ಲಿ ತೈವಾನ್ ಟ್ರಾವೆಲಾಗ್ ಎನ್ನುವ ಕೃತಿಯನ್ನು ಬರೆದಿದ್ರು. ಇದು 50,000 ಪೌಂಡ್ಗಳ ಪ್ರೈಸ್ ಮನಿಯನ್ನು ಹೊಂದಿರುತ್ತೆ. ಇಬ್ಬರೂ ಲೇಖಕರು ಅಂದರೆ ಮೂಲ ಲೇಖಕರು ಯಾಂಗ್ ಶಾಂಗ್ ಜಿ, ಅನುವಾದಕರು ಲಿನ್ ಕಿಂಗ್, ಇಬ್ಬರೂ ಕೂಡ 25,000 ಪೌಂಡನ್ನು ಹಂಚಿಕೊಳ್ತಾರೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು UK ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟವಾದ ಅತ್ಯುತ್ತಮ ಅನುವಾದಿತ ಕಾದಂಬರಿಗೆ ವಾರ್ಷಿಕವಾಗಿ ನೀಡಲಾಗುವ ಪ್ರಶಸ್ತಿಯೇ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಆಗುತ್ತೆ. 2005ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಮ್ಯಾನ್ ಬೂಕರ್ ಇಂಟರ್ನ್ಯಾಷನಲ್ ಅಂತ ಕರಿತಾ ಇದ್ರು. ನಂತರ ಇದನ್ನು ಜಸ್ಟ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರಿತಾ ಇದ್ದಾರೆ. ಬಹುಮಾನದ ಮೊತ್ತವನ್ನು ಇಬ್ಬರು ಲೇಖಕರಿಗೆ, ಮೂಲ ಲೇಖಕರು ಮತ್ತು ಅನುವಾದಕರಿಗೆ ಹಾಫ್ ಅಥವಾ ಸಮವಾಗಿ ಹಂಚುತ್ತಾರೆ. ನಮ್ಮ ಭಾರತೀಯರು ಯಾರಾದರೂ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸನ್ನು ಗೆದ್ದಿದ್ದಾರ ಅಂದರೆ 2022ರಲ್ಲಿ ಟಾಂಬ್ ಆಫ್ ಸ್ಯಾಂಡ್ ಅಥವಾ ರೇತ್ ಸಮಾಧಿ, ಟಾಂಬ್ ಆಫ್ ಸ್ಯಾಂಡ್ ಅಥವಾ ರೇತ್ ಸಮಾಧಿ ಅಂತಕ್ಕಂಥ ಹಿಂದಿ ಕೃತಿಯನ್ನು ಡೈಸಿ ರಾಕ್ವೆಲ್ ಅವರು ಅಂದರೆ ಇದನ್ನು ಅನುವಾದ ಮಾಡಿದ್ರು. ಸೊ ಹಾಗಾಗಿ ಟಾಂಬ್ ಆಫ್ ಸ್ಯಾಂಡ್ ಫಸ್ಟು, ಅವ್ರ ಹೆಸರು ಗೀತಾ ಸಮಥಿಂಗ್. ಓಕೆ, ನಂತರ ಹಾರ್ಟ್ ಲ್ಯಾಂಪ್, ಬಾನು ಮುಷ್ತಾಕ್ ಅವರ ಎದೆ ಅಣತೆ ಎನ್ನುವ ಕೃತಿಯನ್ನು ಹಾರ್ಟ್ ಲ್ಯಾಂಪ್ ಎಂದು ದೀಪಾ ಬಾಸ್ತಿರ್ ಅವರೇನು ಅನುವಾದ ಮಾಡಿದ್ರು 2025ನೇ ಸಾಲಿನಲ್ಲಿ ಇಂಟರ್ನ್ಯಾಷನಲ್ ಬೂಕರ್. ಹಾಗಾಗಿ 2 ಬಾರಿ ಭಾರತಕ್ಕೂ ಕೂಡ ಬಂದಿದೆ. ಈಗ ಪ್ರಸ್ತುತ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2026ಕ್ಕೆ ಭಾಜನವಾಗಿರ್ತಕ್ಕಂಥ ತೈವಾನ್ ಟ್ರಾವೆಲಾಗ್ ಯಾಂಗ್ ಶಾಂಗ್ ಜಿ ಟ್ರಾನ್ಸ್ಲೇಟೆಡ್ ಬೈ ಲಿನ್ ಕಿಂಗ್ ನೋಡ್ಬೋದು. ಮೂಲ ಲೇಖಕರು ಮತ್ತು ಅನುವಾದಕರು. ಇತ್ತೀಚೆಗೆ KEA ಇದೇ 2026 ಮೇ 10ರಂದು KEA KSS IDC BWSSB ಗ್ರೂಪ್ A ಗ್ರೂಪ್ B
ಪರೀಕ್ಷೆಯನ್ನು ನಾನ್-HK ಪೇಪರ್ ಏನು ನಡೆದಿತ್ತು ಅದರಲ್ಲಿ ಒಂದು ಪ್ರಶ್ನೆ ಕೇಳಿದರು. 2025ರ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? 2025 ಬೂಕರ್ ಪ್ರಶಸ್ತಿ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಎರಡೂ ಕೂಡ ಸೇರಿಸಿದ್ದಾರೆ. ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ದು ಆ್ಯಡ್ ಮಾಡಿದ್ದಾರೆ ಮತ್ತು ಜಸ್ಟ್ ಬೂಕರ್ ಪ್ರೈಸ್ದು ಕೂಡ ಆ್ಯಡ್ ಮಾಡಿದ್ದಾರೆ. ಇದನ್ನೇನೋ ಸಾಲ್ವ್ ಮಾಡಿಲ್ಲ, ನಾನು ಹೇಳಿದ್ನಲ್ವ ಆಲ್ರೆಡಿ ಸಾಲ್ವ್ ಮಾಡ್ತೀನಿ ಅಂತ ನೋಡೋಣ. ಫಸ್ಟ್ ಹೇಳಿಕೆ ಏನಿದೆ, ಹಂಗೇರಿಯನ್ ಬ್ರಿಟಿಷ್ ಕಾದಂಬರಿಕಾರ ಡೇವಿಡ್ ಸಲ್ಜೆ ರವರು ತಮ್ಮ ಫ್ಲಶ್ ಎನ್ನುವ ಕಾದಂಬರಿಗೆ 2025ರ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, 2025ರ ಬೂಕರ್ ಪ್ರಶಸ್ತಿ, ನಾರ್ಮಲ್ ಬೂಕರ್, ನಾಟ್ ಇಂಟರ್ನ್ಯಾಷನಲ್ ಬೂಕರ್, ಈ ಬೂಕರ್ ಪ್ರಶಸ್ತಿಯನ್ನು ಡೇವಿಡ್ ಡೇವಿಡ್ ಜಲೈ ಅವರು ತಮ್ಮ ಫ್ಲೆಶ್ ಅಂತಕ್ಕಂಥ ಕಾದಂಬರಿಗೆ ಪಡೆದಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಸರಿನಾ ತಪ್ಪ ನೋಡಬೇಕು. ಬಿ ಹೇಳಿಕೆ ಏನು ಕೊಟ್ಟಿದ್ದಾರೆ, ಭಾರತೀಯ ಲೇಖಕಿ ಕಿರಣ್ ದೇಸಾಯಿ ಅವರು ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಆ್ಯಂಡ್ ಸನ್ನಿ ಕೃತಿಯನ್ನು ಅಂತಿಮ ಸುತ್ತಿಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಅಂದರೆ ಬಿ ಸರಿನಾ ತಪ್ಪ ಗೊತ್ತಿಲ್ಲ ನೋಡಿ. ಒಂದೊಂದು ಹೇಳಿಕೆ ಕೂಡ ಒಂದೊಂದು ಕರೆಂಟ್ ಅಫೇರ್ಸ್ ಆಗಿದೆ ಇಲ್ಲಿ ಮತ್ತು ಬೂಕರ್ ಪ್ರಶಸ್ತಿ ಮೇಲೇನೆ ಇದೆ. ಇನ್ನು ಸಿ ಹೇಳಿಕೆಗೆ ಬಂದಾಗ ಸಮಂತಾ ಹಾರ್ವೇರ್ ಅವರ ಆರ್ಬಿಟಲ್ ಕೃತಿಯು 2025ರ ಬೂಕರ್ ಪ್ರಶಸ್ತಿಯನ್ನು ಲಭಿಸಿದೆ ಅಥವಾ ಗಳಿಸಿದೆ ಅಂದರೆ ತಪ್ಪಾ ಸರಿನಾ? ಇನ್ನು ಡಿ ಬಂದಾಗ ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿ 2025ರ ಬೂಕರ್ ಪ್ರಶಸ್ತಿ ಗಳಿಸಿದೆ. ಅದಕ್ಕೆ ಯಾವಾಗಲೂ KEA ಕ್ವಶನ್ ಪೇಪರ್ ಲೆವೆಲ್ ಅಂದರೆ ಈ ಥರ ಇದೆ. ಅದರಲ್ಲಿ ಮತ್ತೆ ABCD ಹೇಳಿಕೆ ಕೊಟ್ಟು ABC ಸರಿ ಇದ್ದಾವೆ, ACD ಸರಿ ಇದ್ದಾವೆ, BD ಸರಿ ಇದೆ ಅಥವಾ AB ಸರಿ ಇದೆ ಅಂದರೆ ಸರಿಯಾದ ಉತ್ತರ ಇನ್ನು ಸಾಲ್ವ್ ಮಾಡಿ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಈಗ ಸದ್ಯಕ್ಕೆ ಎಷ್ಟು ತಿಳ್ಕೊಳ್ರಿ, A ಮತ್ತು B ಸರಿ. A ಸರಿ ಇದೆ, ಹೌದು. 2025ರ ಬೂಕರ್ ಪ್ರಶಸ್ತಿಯನ್ನು ಹಂಗೇರಿಯ ಬ್ರಿಟಿಷ್ ಕಾದಂಬರಿಕಾರರಾಗಿರುವ ಡೇವಿಡ್ ಜಲೈ ಅವರ ಫ್ಲಶ್ ಎನ್ನುವ ಕಾದಂಬರಿಗೆ ಲಭಿಸಿದ್ದು ಸರಿ ಇದೆ. ಮತ್ತು ಬಿ ಯಾಕೆ ಸರಿ ಇದೆ ಅಂದರೆ ಭಾರತೀಯ ಲೇಖಕಿ ಕಿರಣ್ ದೇಸಾಯಿರವರ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಆ್ಯಂಡ್ ಸನ್ನಿ ಕೃತಿಯು ಅಂತಿಮ ಸುತ್ತಿಗೆ ಶಾರ್ಟ್ ಲಿಸ್ಟ್ ಆಗಿತ್ತು, ಅದು ಕೂಡ ಸರಿ ಇದೆ. ನಾವು ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಇನ್ನು ಸಿ ಮತ್ತು ಡಿ ಯಾಕೆ ತಪ್ಪಿದೆ? ಸಿ ಯಾಕೆ ತಪ್ಪಿದೆ ಅಂದರೆ ಸಮಂತಾ ಹಾರ್ವೇರ್ ಅವರ ಆರ್ಬಿಟಲ್ ಕೃತಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿತ್ತು, ಬಟ್ ನಾಟ್ 2025, ಇಟ್ ವಾಸ್ 2024 ಸಿಕ್ಕಿತ್ತು. ನೋಡಿ ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಗೆ ಪ್ರಶಸ್ತಿ ಸಿಕ್ಕಿತ್ತು, ಬೂಕರ್ ಪ್ರಶಸ್ತಿ ಅಲ್ಲ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಹಾಗಾಗಿ ಬೂಕರ್ ಪ್ರೈಸೇ ಬೇರೆ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸೇ ಬೇರೆ. ಗಮನಿಸಬೇಕು, ಸ್ವಲ್ಪ ಸೂಕ್ಷ್ಮವಾಗಿ ಓದಬೇಕಾಗುತ್ತೆ. ಈಗ ಈ 4 ಹೇಳಿಕೆ ಏನಿದ್ದಾವೆ, ಈ 4 ಹೇಳಿಕೆಗಳನ್ನು 4 ವಿವಿಧ ಕರೆಂಟ್ ಅಫೇರ್ಸ್ಗಳಲ್ಲಿ ನಾವು ಆಯಾ ನ್ಯೂಸ್ ಬಂದಾಗೆಲ್ಲ ಮಾತಾಡಿದ್ವಿ. ಫಸ್ಟ್ ಒನ್, ಕ್ಲಾಸ್ ನಂಬರ್ 972 ನವೆಂಬರ್ 2025 ಪಾರ್ಟ್ 7 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ ನಂಬರ್ 1ನಲ್ಲಿ ಹೇಳಿದ್ವಿ. ಹಂಗೇರಿಯನ್ ಬ್ರಿಟಿಷ್ ಲೇಖಕ ಡೇವಿಡ್ ಜಲೈ ಅವರ ಫ್ಲಶ್ ಕಾದಂಬರಿಗಾಗಿ 2025ರ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅದೇ ಹೇಳಿಕೆ ಇದೆಯಲ್ಲ, ಡೇವಿಡ್ ಜಲೈ ಹಂಗೇರಿಯನ್ ಬ್ರಿಟಿಷ್ ಆಥರ್ ಹ್ಯಾಸ್ ವನ್ ದ ಬೂಕರ್ ಪ್ರೈಸ್ 2025 ಫಾರ್ ಹಿಸ್ ನಾವೆಲ್ ಫ್ಲಶ್. ಓಕೆ ಫೈನ್. ಫ್ಲಶ್ ಕೃತಿಗೆ ಬೂಕರ್ ನೋಡಿದ್ವಿ, ಇದರ PDF ಕೊಟ್ಟಾಗ ಮತ್ತಷ್ಟು ಓದ್ಕೊಳ್ರಿ. ಇಷ್ಟು ಸಾಕಿವಾಗ. ನೆಕ್ಸ್ಟು ಕ್ಲಾಸ್ ನಂಬರ್ 692 ನವೆಂಬರ್ 2024 ಪಾರ್ಟ್ 7ನಲ್ಲಿ ಬ್ರಿಟಿಷ್ ಲೇಖಕಿ ಸಮಂತಾ ಹಾರ್ವೇಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ 2024ನೇ ಸಾಲಿಂದು ಆರ್ಬಿಟಲ್ ಕೃತಿಗಾಗಿ. ಇಲ್ಲೇನು ಕೊಟ್ಟಿದ್ದಾರೆ? ಹೌದು, ಸಮಂತಾ ಹಾರ್ವೆ ಕೊಟ್ಟಿದ್ದಾರೆ, ಆರ್ಬಿಟಲ್ ಕೃತಿಯು ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಮಾಡಿದ್ದಾರೆ, 2025 ಅಂತ ಕೊಟ್ಟು ಕನ್ಫ್ಯೂಸ್ ಮಾಡಿಸಿದ್ದಾರೆ. ಆ್ಯಕ್ಚುಲಿ 2024ರಲ್ಲಿ ಅವ್ರಿಗೆ ಸಿಕ್ಕಿತ್ತು, ಅರ್ಥ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ವ್ಯತ್ಯಾಸ ಹೇಳ್ತೀನಿ. ಬೂಕರ್ ಪ್ರಶಸ್ತಿಗೂ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಇರ್ತಕ್ಕಂಥ ವ್ಯತ್ಯಾಸ ಲಿಮಿಟೆಡ್ ಟೈಮಲ್ಲಿ ಹೇಳೋದಾದರೆ, ಬೂಕರ್ ಪ್ರಶಸ್ತಿಯನ್ನು UK ಅಥವಾ ಐರ್ಲೆಂಡಲ್ಲಿ ಬರೆದಿರ್ತಕ್ಕಂತಹ ಪಬ್ಲಿಷ್ ಆಗಿರ್ತಕ್ಕಂಥ ಇಂಗ್ಲೀಷ್ ಭಾಷೆಯಲ್ಲಿ ಬರೆದ ಕಾದಂಬರಿಗೆ ಕೊಡ್ತಕ್ಕಂಥ ಒಂದು ಸಾಹಿತ್ಯ ಪ್ರಶಸ್ತಿ ಬೂಕರ್ ಪ್ರಶಸ್ತಿ. ಇಲ್ಲಿ ಯಾವುದೇ ಅನುವಾದ ಅಲ್ಲ, ನೇರವಾಗಿ ಇಂಗ್ಲೀಷಲ್ಲಿ ಬರೆದಿರಬೇಕು, ನೇರವಾಗಿ UK ಐರ್ಲೆಂಡಲ್ಲಿ ಪ್ರಕಟಗೊಂಡಿರಬೇಕು. ಅವ್ರಿಗೆ 50,000 ಪೌಂಡನ್ನು ಕೊಡ್ತಾ ಬರ್ತಾ ಇದ್ದಾರೆ. ಮತ್ತು ಏನು ಪ್ರೈಸ್ ಮನಿ ಏನಿದೆ, ಯಾವಾಗ ಸ್ಟಾರ್ಟ್ ಆಯಿತು ಅದೆಲ್ಲ ನಾನು ಯಾವುದೋ ಒಂದು ಕ್ಲಾಸ್ ನಂಬರ್ ಹೇಳ್ತೀನಿ, ಅಲ್ಲಿ ನೋಡ್ರಿ. ಓಕೆ, ಒಂದು. ಇನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಂದರೆ ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಬರೆದ ಕಾದಂಬರಿಯನ್ನು
ಇಂಗ್ಲೀಷ್ಗೆ ಅನುವಾದ ಮಾಡಿರಬೇಕು. ಆ ಇಂಗ್ಲೀಷ್ಗೆ ಅನುವಾದ ಮಾಡಿರ್ತಕ್ಕಂಥ ಕೃತಿಯು UK ಮತ್ತು ಐರ್ಲ್ಯಾಂಡಲ್ಲೇ ಪ್ರಕಟಗೊಂಡಿರಬೇಕು. ಅವ್ರಿಗೆ 50,000 ಪೌಂಡ್ ಪ್ರೈಸ್ ಮನಿ ಕೊಡ್ತಾರೆ. ಮೂಲ ಲೇಖಕರು ಮತ್ತು ಅನುವಾದಕರಿಗೆ ಅರ್ಧ ಸ್ಪ್ಲಿಟ್ ಮಾಡ್ತಾರೆ. ಭಾರತಕ್ಕೆ ಗೀತಾಂಜಲಿ ಶ್ರೀ ಅವರ ರೇತ್ ಸಮಾಧಿ ಅಂತಕ್ಕಂಥ ಕೃತಿಯನ್ನು, ಹಿಂದಿ ಕೃತಿಯನ್ನು ಡೈಸಿ ರಾಕ್ವೆಲ್ ಅಂತಕ್ಕಂಥ ಅನುವಾದಕಿ ಅದನ್ನು ಟಾಂಬ್ ಆಫ್ ಸ್ಯಾಂಡ್ ಅಂತ ಒಂದು ಕಾದಂಬರಿಯನ್ನು ಅನುವಾದಿಸಿ ಪ್ರಿಂಟ್ ಮಾಡಿದ್ರು. ಸೊ 2022ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನಮ್ಮ ಭಾರತದವರಿಗೆ ಸಿಕ್ಕಿತ್ತು ಫಸ್ಟ್ ಇನ್ಸ್ಟೆನ್ಸ್. ಅದಾದಮೇಲೆ 2025ರಲ್ಲಿ ನಮ್ಮ ಕನ್ನಡತಿಯಾಗಿರ್ತಕ್ಕಂಥ ಬಾನು ಮುಷ್ತಾಕ್ ಅವರ ಎದೆ ಹಣತೆ ಎನ್ನುವ ಕೃತಿಯನ್ನು ಆರ್ಟ್ ಲ್ಯಾಂಪ್ ಅನ್ನುವ ಇಂಗ್ಲಿಷ್ ಕಾದಂಬರಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು ದೀಪಾ ಬಾಸ್ತಿರವರು. ಅವ್ರಿಗೆ ಮತ್ತು ಬಾನು ಮುಷ್ತಾಕ್ ಅವರಿಗೆ ಈ ಭಾರತಕ್ಕೆ 2ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ಕರ್ನಾಟಕಕ್ಕೆ 1ನೇದು. ಸಾಕಿಷ್ಟು. ಹೌದ್ರಿ ಸರ್, 2 ಈ ಅಂತಾರಾಷ್ಟ್ರೀಯ ಬೂಕರ್ ಸಿಕ್ಕಾವಲ್ವಾ? ಮತ್ತು ಬೂಕರ್ ಏನು ಸಿಕ್ಕೇ ಇಲ್ವಾ ಅಂದ್ರೆ ಬೂಕರ್ 5 ಬಾರಿ ಸಿಕ್ಕಿದೆ. VS ನೈಪಾಲ್ ಅವರ ಇನ್ ಎ ಫ್ರೀ ಸ್ಟೇಟ್ ಎನ್ನುವ ಕೃತಿಗೆ 1971ರಲ್ಲಿ, ಸಲ್ಮಾನ್ ರಶ್ದೀರ್ ಅವರ ಮಿಡ್ ನೈಟ್ ಚಿಲ್ಡ್ರನ್ ಎನ್ನುವ ಕೃತಿಗೆ 1981ರಲ್ಲಿ, ಅರುಂಧತಿ ರಾಯ್ ಅವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗೆ 1997ರಲ್ಲಿ, ಕಿರಣ್ ದೇಸಾಯಿ ರವರ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ಗಾಗಿ 2006ರಲ್ಲಿ, ಅರವಿಂದ್ ಅಡಿಗಾರ್ ಅವರ ದಿ ವೈಟ್ ಟೈಗರ್ ಕೃತಿಗೆ 2008ರಲ್ಲಿ. ಹೀಗೆ 5 ಬಾರಿ ಭಾರತಕ್ಕೆ ಅಥವಾ ಭಾರತೀಯರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. 2 ಬಾರಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಎಲ್ಲ ಡೀಟೇಲ್ಸನ್ನು ಕ್ಲಾಸ್ ನಂಬರ್ 804 ಹೋಗಿ ನೋಡಿ. ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2025 ಮತ್ತು ಬೂಕರ್ ಪ್ರಶಸ್ತಿಗಳು ಕಂಪ್ಲೀಟಾಗಿ ಮಾತಾಡಿದ್ದೀನಿ. ಯಾಕಂದರೆ ಡೆಡಿಕೇಟೆಡ್ ವಿಡಿಯೋ ಮಾಡುವಾಗ ಬಹಳಷ್ಟು ಎಕ್ಸ್ಪ್ಲನೇಷನ್ ಮಾಡಿರ್ತೀವಿ. ಈಗ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಲಿಮಿಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಫೈನ್. ಇನ್ನು ಕಿರಣ್ ದೇಸಾಯಿ ರವರ ಇಲ್ಲಿ ಇನ್ನೂ ಸ್ವಲ್ಪ ಇದೆ. ಕ್ಲಾಸ್ ನಂಬರ್ 811ರಲ್ಲಿ ಮೇ 2025 ಪಾರ್ಟ್ 10ನಲ್ಲಿ ದೀಪಾ ಬಾಸ್ತಿ ಅನುವಾದಿಸಿದ ಬಾನು ಮುಷ್ತಾಕ್ ಅವರ ಹಾಟ್ ಲ್ಯಾಂಪ್ ಎಂಬ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಂತ. ರೈಟ್. ಆಮೇಲೆ ಯಾವ ಭಾರತೀಯರಿಗೆ ಯಾವ ವರ್ಷ ಯಾವ ಕೃತಿ ಯಾರ್ಯಾರು ಅಂತ ನೋಡ್ಬೋದು. ಈವನ್ ಇಲ್ಲಿ VS ನೈಪಾಲ್ ಅವರು, ಅರವಿಂದ್ ಅಡಿಗರ್ ಅವರು ಒಬ್ಬರು ಮಿಸ್ ಮಾಡಿದ್ವಿ. ಮೋಸ್ಟ್ಲಿ VS ನೈಪಾಲ್, ಸಲ್ಮಾನ್ ರಶ್ದಿ, ಅರುಂಧತಿ ರಾಯ್, ಕಿರಣ್ ದೇಸಾಯಿ, ಅರವಿಂದ್ ಅಡಿಗರ್ 6 ಜನ ತೋರಿಸ್ತಾ ಇದ್ದಾರೆ. ಗೀತಾಂಜಲಿ ಶ್ರೀ ಅವ್ರನ್ನು ಕೂಡ ಯಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೂಕರ್ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದವ್ರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. 7ನೇರವರು ನಮ್ಮ ಬಾನು ಮುಷ್ತಾಕ್ ಅವರು ನೆನಪಿದ್ದಾರೆ. ಇನ್ನು ಕ್ಲಾಸ್ ನಂಬರ್ 879 ಆಗಸ್ಟ್ 2025 ಪಾರ್ಟ್ 2ಅಲ್ಲಿ ಕಿರಣ್ ದೇಸಾಯಿ ರವರ ಹೊಸ ಕಾದಂಬರಿ ದಿ ಲೋನ್ಲಿನೆಸ್ ಆಫ್ ಸೋನಿ ಅಂಡ್ ಸನ್ನಿ 2025ರ ಬೂಕರ್ ಪ್ರಶಸ್ತಿಗೆ ಲಾಂಗ್ ಲಿಸ್ಟ್ಗೆ ಸೇರ್ಪಡೆಗೊಂಡಿತ್ತು ಅಂತ ಮಾತಾಡಿದ್ವಿ. ಅದು ಕೂಡ ಹೇಳಿಕೆಯಾಗಿ ಬಂದಿದೆ. ನೋಡಿ, 4 ಡಿಫ್ರೆಂಟ್ ಕರೆಂಟ್ ಅಫೇರ್ಸು, 4 ಡಿಫ್ರೆಂಟ್ ಹೇಳಿಕೆಗಳು. KEA ಪ್ರಶ್ನೆ ಪತ್ರಿಕೆಯ ಲೆವೆಲ್ ಈ ಥರ ಇರುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಫೈನ್. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 2. ಅಸ್ಸಾಂ ವಿಧಾನಸಭೆ, ಯಾರು ಅಸ್ಸಾಂ ಅಸೆಂಬ್ಲಿ ಏನಿದೆ, ಅಸ್ಸಾಂ ವಿಧಾನಸಭೆ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಈ UCCಯನ್ನು ಅಂಗೀಕರಿಸಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಅಸ್ಸಾಂ ಆಗ್ತಾ ಇದೆ. ದೇಶದಲ್ಲ, ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಒಟ್ಟಾರೆಯಾಗಿ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ UCCಯನ್ನು ಜಾರಿಗೊಳಿಸಿರ್ತಕ್ಕಂಥ 3ನೇ ರಾಜ್ಯವಾಗ್ತಾ ಇದೆ. ಹಾಗಾದರೆ ಮೊದಲ 2 ರಾಜ್ಯಗಳು ಯಾವಂದರೆ, ಮೊಟ್ಟ ಮೊದಲ ರಾಜ್ಯ ಉತ್ತರಾಖಂಡ, 2ನೇ ರಾಜ್ಯ UCCಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಗುಜರಾತ್, 3ನೇ ರಾಜ್ಯ ಅಸ್ಸಾಂ ಆಗುತ್ತೆ. The Assam Legislative Assembly passed the Uniform Civil Code UCC bill, making Assam the first northeastern state and the third in the country after Uttarakhand and Gujarat to clear the legislation. ಏನಿದೆ ಹಾಗಾದರೆ ಪೇಪರ್ ಕಟ್ಟಿಂಗ್ ನೋಡಿ. ಧರ್ಮವನ್ನು ಲೆಕ್ಕಿಸದೆ ಹಿಂದೂ, ಮುಸ್ಲಿಂ, ಪಾರ್ಸಿ, ಜೈನ, ಬೌದ್ಧ ಯಾವ ಧರ್ಮವನ್ನು ಲೆಕ್ಕಿಸದೆ ಎಲ್ಲರಿಗೂ ಕೂಡ ಒಂದೇ ಕಾನೂನು ಇರಬೇಕು ದೇಶದಲ್ಲಿ. ಯಾವ ವಿಚಾರಕ್ಕೆ?
ಮದುವೆ ವಿಚಾರ, ವಿಚ್ಛೇದನ, ಆಸ್ತಿ ಹಕ್ಕು, ಲಿವ್ ಇನ್ ರಿಲೇಷನ್ಶಿಪ್ಗಳು, ಹೀಗೆ ಇವೆಲ್ಲವುಗಳಿಗೆ ಏಕರೂಪದ ಕಾನೂನನ್ನು ತರ್ತಕ್ಕಂಥದ್ದೇ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ವಿಧೇಯಕವನ್ನು ಅಸ್ಸಾಂ ವಿಧಾನಸಭೆ ಅಂಗೀಕರಿಸುವ ಮೂಲಕ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಅಂಗೀಕರಿಸಿರ್ತಕ್ಕಂತಹ ಮೊದಲ ರಾಜ್ಯ ಉತ್ತರಾಖಂಡ, ಎರಡನೇ ರಾಜ್ಯ ಗುಜರಾತ್, ಈಗ ಮೂರನೇ ರಾಜ್ಯವಾಗಿ ಅಸ್ಸಾಂ ಆಗ್ತಾ ಇದೆ. ಇಲ್ಲಿ ಒಂದು ಗಮನಿಸಬೇಕು, ಗೋವಾ ರಾಜ್ಯವು ತನ್ನ ಹಿಂದಿನ ಪೋರ್ಚುಗೀಸ್ ವಸಾಹತುಶಾಹಿ ಕಾಲದಿಂದಲೂ ಜಾರಿಯಲ್ಲಿರುವ ಸಾಮಾನ್ಯ ನಾಗರಿಕ ಕಾನೂನನ್ನು ಆಲ್ರೆಡಿ ಹೊಂದಿದೆ. ಅಲ್ಲೇನು ಹೊಸದಾಗಿ ತರಬೇಕಾಗಿಲ್ಲ. ಹಾಗಾಗಿ ಗೋವಾದಲ್ಲಿ ಅದು ಮೊದಲಿಂದ ಜಾರಿಗೊಳ್ತಾನೆ ಬಂದಿದೆ. ಹೊಸದಾಗಿ ಫಸ್ಟ್ ಉತ್ತರಾಖಂಡ್, ಗುಜರಾತ್ 2, 3 ಅಸ್ಸಾಂ ಆಗುತ್ತೆ. ಫೈನ್, ಅರ್ಥ ಆಯ್ತು ಅನ್ಕೊಳ್ತೀನಿ. UCCಗೆ ಅನುಮೋದನೆ. ವಿರೋಧ ಪಕ್ಷಗಳ ಆಕ್ಷೇಪದ ನಡುವೆಯೂ ಏಕರೂಪ ನಾಗರಿಕ ಸಂಹಿತೆ UCC ಮಸೂದೆಗೆ ಅಸ್ಸಾಂ ವಿಧಾನಸಭೆ ಅಂಗೀಕಾರ ಮಾಡಿದೆ. ವಿವಾಹಗಳಾಗಿರ್ಬೋದು, ವಿಚ್ಛೇದನಗಳಾಗಿರ್ಬೋದು ಅಥವಾ ಜೀವನದ ಸಂಬಂಧಗಳಿಗೆ ಧರ್ಮಾತೀತವಾಗಿ ಏಕರೂಪದ ಕಾನೂನು ಚೌಕಟ್ಟು ರೂಪಿಸುವ ಪ್ರಸ್ತಾವವನ್ನು ಈ ಮಸೂದೆ ಒಳಗೊಂಡಿದೆ. ಮೂಲಕ ಉತ್ತರಾಖಂಡ, ಗುಜರಾತ್ ರಾಜ್ಯಗಳ ನಂತರ ಅಸ್ಸಾಂ ಮೂರನೇ ರಾಜ್ಯವಾಗ್ತಾ ಇದೆ. ಈ ರೀತಿಯಾಗಿ UCCಯನ್ನು ಜಾರಿಗೊಳಿಸಿರ್ತಕ್ಕಂಥ ನೋಡಿ, ಒಂದು ವಿಚಾರ 4-5 ಬಾರಿ ರಿಪೀಟ್ ಮಾಡೋದ್ರಿಂದ ಬಹಳ ನೆನಪಿರುತ್ತೆ. ಒಂದು 10 ನಿಮಿಷ ಹೆಚ್ಚಿಗೆ ಅನಿಸ್ಬೋದು, ಬಟ್ ಬಹಳ ಯೂಸ್ಫುಲ್ ಆಗುತ್ತೆ. ಇನ್ನೊಂದು PDF ಕೊಟ್ಟಾಗ ಯಾರಿಗೆ KS ಲೆವೆಲ್ ಓದ್ತಾ ಇದ್ದೀರಿ, UPSC ಲೆವೆಲ್ ಓದ್ತಾ ಇದ್ದೀರಾ ಅಂಥವ್ರು ಇನ್ನು ಸ್ವಲ್ಪ ಡೀಟೇಲ್ ಓದಬೇಕು. ಈಗ ಸಮಯ ಇಲ್ದಾಗ ಸ್ವಲ್ಪ ಸ್ಪೀಡಾಗಿ ಓದಿ, ಸಮಯ ಯಾವಾಗ ಇರ್ತಾವಾಗ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಓದಬೇಕಾಗುತ್ತೆ. ರೈಟ್. ಇನ್ನು UCC ಅಂದ್ರೇನು, ಏನು ಚೇಂಜಸ್ ಆಗ್ತಾ ಇದೆ ಅದೆಲ್ಲ ಇದೆ. ಮತ್ತು ಇದ್ರ ಮೇಲೆ ಪ್ರಶ್ನೆಗಳು ಹೆಂಗೆ ಕೇಳಿದ್ರು ನೋಡಿ. ಇವತ್ತು PC ನೋಟಿಫಿಕೇಶನ್ ಆಗಿದೆ, ಅದು 12th ಮೇಲೆ ಇದೆ. ಹಾಗೆ VAO ಎಕ್ಸಾಮ್ ಏನು ನಡೆದಿತ್ತೋ ಅದು ಕೂಡ 12th ಮೇಲೆ ಇದೆ. ಮತ್ತೊಂದು VAO ಈಗ ಆನ್ ದಿ ಕಾರ್ಡ್ಸ್ ಅಂತೀವಲ್ಲ, ಇನ್ನೇ ನೋಟಿಫಿಕೇಶನ್ಗೆ ಬಾಕಿ ಇದೆ. ಹಾಗಾದರೆ ಕಳೆದ VAO ಎಕ್ಸಾಮು 2024ರ VAO ಎಕ್ಸಾಮಲ್ಲಿ 37 ಕರೆಂಟ್ ಅಫೇರ್ಸ್ ಇದ್ವು. ಅದನ್ನು ಕ್ಲಾಸ್ ನಂಬರ್ 675 ಮತ್ತು 676 ಇರಬೇಕು. ಯಾಕಂದರೆ ಪಾರ್ಟ್ 1, ಪಾರ್ಟ್ 2 ಅಂತ ಡಿಸ್ಕಷನ್ ಮಾಡಿದ್ವಿ. ಯಾಕಂದರೆ 37 ಕ್ವಶನ್ಸ್ ಇದ್ವಲ್ಲ. ಏನು ಪ್ರಶ್ನೆ ಬಂದಿತ್ತಂದರೆ, ಗ್ರಾಮ ಆಡಳಿತಾಧಿಕಾರಿ 27/2024ರ ಪತ್ರಿಕೆಯಲ್ಲಿ ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಷ್ಠಾನಗೊಳಿಸಿದ ಭಾರತದ ಪ್ರಪ್ರಥಮ ರಾಜ್ಯ ಯಾವುದು? ಇಲ್ಲಿ ಗಮನಿಸ್ತಾ ಹೋಗಿ, ಸ್ವಾತಂತ್ರ್ಯ ಭಾರತದಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಬಿಕಮ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಟು ಎನ್ಫೋರ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್? ರಾಜಸ್ಥಾನ್, ಉತ್ತರಾಖಂಡ್, ಗುಜರಾತ್, ಕರ್ನಾಟಕ. ಉತ್ತರಾಖಂಡ, ಗುಜರಾತ, ಅಸ್ಸಾಂ, ಯಾವ್ದು ಹೇಳಿ? ಉತ್ತರಾಖಂಡ್. ನೋಡಿ, ಆಲ್ರೆಡಿ ಎಕ್ಸಾಮಲ್ಲಿ ಬಂದು ಹೋಗ್ಬಿಟ್ಟಿದೆ. ಹಾಗಾದರೆ ಇದನ್ನು ನಾವು ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದ್ವಾ ಅಂದರೆ ಫೆಬ್ರವರಿ 2024 ಪಾರ್ಟ್ 1 ಇದು ಎಕ್ಸಾಮ್ ಆಗಿದ್ದು ಅಕ್ಟೋಬರಲ್ಲಿ. 2024 ಪಾರ್ಟ್ 1ಅಲ್ಲೇ ಕ್ಲಾಸ್ ನಂಬರ್ 477ನಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವ ಮೂಲಕ ಉತ್ತರಾಖಂಡ ಇತಿಹಾಸವನ್ನು ಸೃಷ್ಟಿಸಿದೆ. ನೋಡಿ, ಹೋಗಿ ದೇಶದಲ್ಲೇ ಫಸ್ಟ್ ಟೈಮ್. ಯಾವ ಕ್ಲಾಸ್ ನಂಬರ್ ಹೇಳಿರ್ತೇನೆ ಅದನ್ನು ಹೋಗಿ ನೋಡ್ಬೇಕು ನೀವೇ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ಖಾರಿಫ್ ಅಭಿಯಾನ 2026ಕ್ಕಾಗಿ ಕೃಷಿಯ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಪ್ರಾರಂಭಿಸಿತು. ದ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಗ್ರಿಕಲ್ಚರ್ ಫಾರ್ ಖಾರಿಫ್ ಕ್ಯಾಂಪೇನ್ 2026 ನ್ಯೂ ಡೆಲ್ಲಿಯಲ್ಲಿ. ಯಾರು? ಯೂನಿಯನ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸು ಈ ಒಂದು ಕಾನ್ಫರೆನ್ಸನ್ನು ಆಯೋಜನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಒಂದು ವಿಚಾರ ಇಂಪಾರ್ಟೆಂಟ್ ಆಗಿದೆ. ಏನಂದರೆ, ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಅಕ್ಕಿ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸ್ತಕ್ಕಂಥ ರಾಷ್ಟ್ರ ನಮ್ಮ ದೇಶವೇ ಆಗ್ತಾ ಇದೆ. ಇದನ್ನು ಇತ್ತೀಚೆಗೆ ಕೃಷಿ ಸಚಿವಾಲಯ ಡೀಟೇಲನ್ನು ಹೊರಡಿಸಿತ್ತು. ರಾಷ್ಟ್ರೀಯ ಖಾರಿಫ್ ಅಭಿಯಾನ 2026 ಏನು ನವದೆಹಲಿಯಲ್ಲಿ ನಡೀತು, ಆ ಸಂದರ್ಭದಲ್ಲಿ ಈ ಡೀಟೇಲ್ಸನ್ನು ಹೇಳಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಗ್ರಿಕಲ್ಚರ್ ಫಾರ್ ಖಾರಿಫ್ ಕ್ಯಾಂಪೇನ್ 2026 ಎಲ್ಲಿ ನಡೀತು? ನ್ಯೂ ಡೆಲ್ಲಿಯಲ್ಲಿ 28-29 ಮೇ 2026. ಕ್ವಶನ್ ನಂಬರ್ 4. ಭಾರತವು ತನ್ನ ಮೊದಲ ಸ್ಥಳೀಯ ಸ್ಟ್ರಾಟೋಸ್ಪಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಅಂತೆ. ಆ ಬಲೂನನ್ನು ಕಾರ್ಯಾಚರಣೆಯನ್ನು ಎಲ್ಲಿ ಇತ್ತೀಚೆಗೆ ಯಶಸ್ವಿಯಾಗಿ ಆರಂಭಿಸಲಾಯಿತು ಅಂದರೆ ಆಂಧ್ರ ಪ್ರದೇಶದ ವಿಜಯವಾಡದಿಂದ. ಈ ಸ್ಟ್ರಾಟೋಸ್ಪಿಯರಲ್ಲಿ
ಒಂದು ಬಲೂನನ್ನು ಆರಿಸ್ತಕ್ಕಂಥದ್ದು. ಅಂದರೆ ಸುಮಾರು 20-30 ಕಿಲೋಮೀಟರ್ಗಳಷ್ಟು ಮೇಲಕ್ಕೆ ಒಂದು ಬಲೂನನ್ನು ಆರಿಸೋದು. ಈ ಚಿಕ್ಕ ಮಕ್ಕಳು ಬಲೂನ್ ತಗೊಂಡು ಅದರಲ್ಲಿ ಗಾಳಿ ತುಂಬಿ ಬಿಟ್ಟರೆ ಒಂದಷ್ಟು ಮೀಟ್ರ್ಗಳ ಎತ್ತರ ಹೋಗುತ್ತಲ್ವ, ಹಾಗೆ ಒಂದು ರೀತಿಯಲ್ಲಿ ಹಾಗೆ, ಬಟ್ಟು ಅಷ್ಟು ಈಸಿ ಅಲ್ಲ ಅಂತ. 20-30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಎತ್ತರಕ್ಕೆ ಒಂದು ಬಲೂನನ್ನು ಆರಿಸ್ಬೇಕು. ಅದೇ ಸೂಪರ್ ಪ್ರೆಷರ್ ಬಲೂನ್, SPB. ಇದರ ಉದ್ದೇಶ ಏನು ಯೂಸ್ ಆಗುತ್ತೆ? ಮತ್ತು ಈ ರೀತಿಯಾಗಿ ಸೂಪರ್ ಪ್ರೆಷರ್ ಬಲೂನ್ಗಳನ್ನು ಸ್ಟ್ರಾಟೋಸ್ಫಿಯರ್ಗೆ ಎತ್ತಿಸ್ತಕ್ಕಂತಹ ಒಂದು ಆಪರೇಷನ್ ಮಾಡಿರ್ತಕ್ಕಂಥ ದೇಶಗಳ ಸಾಲಿಗೆ ಇವತ್ತು ಭಾರತ ಕೂಡ ಸೇರ್ತಾ ಇದೆ. ಇಂಥ ಆಪರೇಷನನ್ನು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಯಾರು ಮಾಡಿದ್ದಾರೆ? ಯಾವ ಕಂಪನಿ? ಏನು PSCವ ಅಥವಾ ಪ್ರೈವೇಟ್ ಕಂಪನಿನ? ಇಂಡಿಯಾ ಸಕ್ಸಸ್ಫುಲಿ ಲಾಂಚ್ಡ್ ಇಟ್ಸ್ ಫಸ್ಟ್ ಇಂಡಿಜಿನಸ್ ಸ್ಟ್ರಾಟೋಸ್ಫಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ SPB ಮಿಷನ್ ಫ್ರಮ್ ವಿಜಯವಾಡ, ಆಂಧ್ರ ಪ್ರದೇಶ್. ಸ್ಟ್ರಾಟೋಸ್ಫಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಉಡಾವಣೆ ಖಾಸಗಿ ಕಂಪನಿಯಿಂದ. ಯಾವ ಖಾಸಗಿ ಕಂಪನಿ? ಒಂದು SPB ಸೂಪರ್ ಪ್ರೆಷರ್ ಬಲೂನ್ SPB ದೇಶದ ಸ್ಟಾರ್ಟಪ್ ಆಗಿರ್ತಕ್ಕಂಥ ರೆಡ್ ಬಲೂನ್ ಏರೋಸ್ಪೇಸ್ ಈ ಕಂಪನಿ ವಿಜಯವಾಡದಲ್ಲಿ ಭಾರತದ ಮೊದಲ ದೇಶೀಯ ಸ್ಟ್ರಾಟೋಸ್ಫಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಮಿಷನ್ ಅನ್ನು ಕೈಗೊಂಡಿತು. 7 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಾಲುದಾರ ಸಂಸ್ಥೆಗಳ 6 ವಾಣಿಜ್ಯ ಪೇಲೋಡ್ಗಳನ್ನು ಹೊತ್ತೊಯ್ತು. ಪೇಲೋಡ್ಗಳನ್ನು ತೆಗೆದುಕೊಂಡು ಹೋಯ್ತಂತೆ. ಸುಮಾರು 20-30 ಕಿಲೋಮೀಟರ್ ಸುಮ್ಮನೆ ಹೋಗಿಲ್ಲ, ಅದು ಪೇಲೋಡ್ಗಳನ್ನು ತೆಗೆದುಕೊಂಡು ಹೋಯ್ತು. ಆ ಮೂಲಕ ಭಾರತವು ಇಂತಹ ಸೂಪರ್ ಪ್ರೆಷರ್ ಬಲೂನ್ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಪ್ರತಿಷ್ಠಿತ ದೇಶಗಳ ಪಟ್ಟಿಗೆ ಸೇರ್ಪಡೆಗೊಂಡಿತು. ಯಾವ್ಯಾವ ದೇಶಗಳು? ಅಮೆರಿಕ, ಫ್ರಾನ್ಸ್, ಜಪಾನ್, ಚೀನಾದ ಸಾಲಿಗೆ ಈಗ ಭಾರತ ಸೇರಿಕೊಂಡಿದೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿರುವ ಇಂದಿರಾ ಗಾಂಧಿ ಕ್ರೀಡಾಂಗಣದಿಂದ ಕಂಪನಿಯ ಪ್ಲಾಟ್ಫಾರ್ಮ್ ಮೂಲಕ ಉಡಾವಣೆಗೊಂಡ ಸನಾ ಹೆಸರಿನ ಮಿಷನ್ ಸನಾ ಅಂತೆ. ಮಿಷನ್ ಹೆಸರೇನು? ಸನಾ. ಹೇಳಿಕೆಗಳ ಮುಖಾಂತರ ಕೇಳಿದಾಗ ಯೂಸ್ ಆಗುತ್ತೆ. ಮಿಷನ್ ಸನಾ ಹೆಸರಿನ ಸ್ಟ್ರಾಟೋಸ್ಫಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಭೂಮಿಯಿಂದ ಸುಮಾರು 25-40 ಕಿಲೋಮೀಟರ್ ಎತ್ತರದಲ್ಲಿರುವ ಭೂಮಿಯ ವಾತಾವರಣದ ಎರಡನೇ ಪದರ ಯಾವುದು? ಫಸ್ಟು, ಈಗ ಎರಡನೇದು ಸ್ಟ್ರಾಟೋಸ್ಫಿಯರ್ ಆಯಿತು. ಫಸ್ಟ್ ಒನ್ ಯಾವುದಾಗಾದ್ರೆ ಟ್ರೋಪೋಸ್ಫಿಯರ್ ನಂತರ ಬರ್ತಕ್ಕಂಥ ಸ್ಟ್ರಾಟೋಸ್ಫಿಯರ್ ಸುಮಾರು 25-40 ಕಿಲೋಮೀಟರ್ ಎತ್ತರದಲ್ಲೇನಿದೆ ಅಲ್ಲಿಗೆ ಈ ಬಲೂನನ್ನು ಕಳಿಸ್ತಕ್ಕಂಥದ್ದು. ಅಲ್ಲಿ ಸುಮಾರು 24 ಗಂಟೆಗಳ ಕಾಲ ಹೆಚ್ಚು ಕಾಲ ಇರುತ್ತಂತೆ. ಒಂದಷ್ಟು ಪೇಲೋಡ್ ತೆಗೆದುಕೊಂಡು ಹೋಗಿದೆ. ಆ ಪೇಲೋಡ್ ಏನು ಮಾಡ್ತವೆ? ಮೇ ಬಿ ಅಲ್ಲಿಂದ ಭೂಮಿಯ ಒಂದು ಪಿಕ್ಚರನ್ನು ತೆಗೆತಕ್ಕಂಥದ್ದು, ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಸದ್ಯಕ್ಕಂತ ಇಷ್ಟು ತಿಳ್ಕೊಳ್ಳೋಣ, ಮುಂದೆ ಸುದ್ದಿಗೆ ಬಂದಾಗ ಮತ್ತಷ್ಟು ತಿಳ್ಕೊಳ್ಳೋಣ. ಹೈದರಾಬಾದ್ ಸ್ಟಾರ್ಟಪ್ ಲಾಂಚ್ ಇಂಡಿಯಾಸ್ ಫಸ್ಟ್ ಸ್ಟ್ರಾಟೋಸ್ಫಿಯರಿಕ್ ಸ್ಪೇಸ್ ಬಲೂನ್. ಯಾವುದು? ರೆಡ್ ಬಲೂನ್ ಏರೋಸ್ಪೇಸ್ ಅಂತಕ್ಕಂಥ ಸಂಸ್ಥೆ. ಎಲ್ಲಿಂದ? ವಿಜಯವಾಡದಿಂದ. ಕ್ವಶನ್ ನಂಬರ್ 5. ಕರ್ನಾಟಕ ಸರ್ಕಾರವು ಎಲ್ಲ ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ನೇರ ನೇಮಕಾತಿಗಳೇನಾಗ್ತವೆ? ಆ ನೇರ ನೇಮಕಾತಿಗಳು ಈಗ 4,000 ಪೋಸ್ಟ್ ನೇರ ನೇಮಕಾತಿ PCದು ಆಯಿತು, 3,991 ಆ್ಯಕ್ಚುಲಿ. ಅದರಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ 2% ಮೀಸಲಾತಿಯನ್ನು ಅನುಮೋದಿಸಿದೆ ರಾಜ್ಯ ಸರ್ಕಾರದ ಎಲ್ಲ ನೇರ ನೇಮಕಾತಿಗಳಲ್ಲಿ. ಮತ್ತೆ ಇರಲಿಲ್ವಲ್ಲ ಸರ್ 3,991 ಅಂತ ಕೇಳ್ಬೋದು ಭಾಳ ಜನ. ಹೌದು, ಇರಲಿಲ್ಲ. ನೋಡೋಣ ಯಾಕಿರಲಿಲ್ಲ. ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆ ನೇಮಕಾತಿಗಳಿಗೆ ಹೆಚ್ಚುವರಿಯಾಗಿ 3% ಮೀಸಲಾತಿಯನ್ನು ಜಾರಿಗೆ ತರಲಾಗಿದೆ. The Karnataka government has approved a 2% reservation for the meritorious sports person in direct recruitment across all the state government departments, and additional 3% reservation has been implemented specifically for the police department. Mostly additionally ಅಂದಾಗ, ಹೆಚ್ಚುವರಿಯಾಗಿ ಅಂದಾಗ 2% plus 3%, mostly 5% ಗೊತ್ತಿಲ್ಲ, ನೋಡೋಣ. ಕರ್ನಾಟಕ ಸರ್ಕಾರದ ಐತಿಹಾಸಿಕ ತೀರ್ಮಾನ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯದ ಎಲ್ಲ ಇಲಾಖೆಗಳ ಎಲ್ಲ ಹಂತದ ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಕ್ರೀಡಾ ಮೀಸಲಾತಿ ಜಾರಿಗೊಳಿಸಲು ಕರ್ನಾಟಕ ಸರ್ಕಾರ ಅನುಮೋದನೆ ನೀಡಿದೆ. 2%. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು, PSI ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು, DYSP ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ 3% ಮೀಸಲಾತಿ ಜಾರಿಗೊಳಿಸಲಾಗಿದೆ. ಇಲ್ಲಿ 2+3% ಅನಿಸ್ತಾ ಇಲ್ಲ, ಈ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಆ್ಯಕ್ಚುಲಿ ಸರ್ಕಾರದ ಅಧಿಕೃತ ಒಂದು ಏನು ಪೇಪರ್ ಅಡ್ವರ್ಟೈಸ್ಮೆಂಟಲ್ಲಿ ನೋಡೋದಾದರೆ 3% ಅಷ್ಟೇ ಅಂತ ಹೇಳ್ತಾರೆ.
ಹೋಗ್ಲಿ ಸರ್, ಆ 3% ಇರಲಿಲ್ವಲ್ಲ ಅಂತ ಕೇಳಿದ್ರೆ ಅದಕ್ಕೊಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟ್ ಅಂದರೆ, ಕ್ರೀಡಾ ಸಾಧಕರು ಎಂಥ ಸಾಧಕರು ಅಂದರೆ ಒಲಿಂಪಿಕ್ಸು, ಪ್ಯಾರಾ ಒಲಿಂಪಿಕ್ಸು, ಏಷ್ಯನ್ ಗೇಮ್ಸು, ಏಷ್ಯನ್ ಪ್ಯಾರಾ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ. ನಾವು ನ್ಯಾಷನಲ್ ಗೇಮ್ಸು, ಸ್ಟೇಟ್ ಗೇಮ್ಸು ಇಲ್ಲ ಅನಿಸ್ತಾ ಇದೆ, ಗೊತ್ತಿಲ್ಲ. ಅಂತಹ ಪದಕ ಸಾಧಕರಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಗುಂಪು ಬಿ, ಇತರೆ ಹುದ್ದೆಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಯಾರಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯ್ಕೆ ಸಮಿತಿ ಇರುತ್ತೆ, ಅವರು ನೇರ ನೇಮಕಾತಿ ಮಾಡ್ಕೊಳ್ತಾರೆ. ಹಾಗಾಗಿ ಮೋಸ್ಟ್ಲಿ ಈ 3991 ಹುದ್ದೆಗಳಲ್ಲಿ ಈ 3% ಮೋಸ್ಟ್ಲಿ ಆಲ್ರೆಡಿ ತೆಗೆದಿಟ್ಟಿದ್ದಾರೆ ಅನಿಸುತ್ತೆ. ಅವ್ರಿಗೆ ಯಾರು ಸಾಧಕರು ಇರ್ತಾರೆ, ಪದಕ ವಿಜೇತರು ಇರ್ತಾರೆ, ಅವ್ರನ್ನ ಅಪ್ಲಿಕೇಶನ್ ಹಾಕ್ಸ್ಕೊಂಡು ಸ್ಕ್ರೂಟಿನೈಸ್ ಮಾಡಿ ಚೀಫ್ ಸೆಕ್ರೆಟರಿ ಹಂತದಲ್ಲಿನೇ ಎಲ್ಲ ನೇಮಕಾತಿ ಆಗುತ್ತೆ. ಅದಕ್ಕೆ KE ಮುಖಾಂತರ ಎಕ್ಸಾಮ್ ಇರಲ್ಲ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಮೋಸ್ಟ್ಲಿ 3% ಅಲ್ಲಿ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಐ ಡೋಂಟ್ ನೋ, ಅನಿಸ್ತಾ ಇದೆ ಅಷ್ಟೇ. ಗೊತ್ತಾಯ್ತು ಅನ್ಕೊಳ್ತೀನಿ. ಈ ಹಿಂದೆ ಕ್ಲಾಸ್ ನಂಬರ್ 7, 15 ಮತ್ತು ಜನವರಿ 2025 ಪಾರ್ಟ್ 2 ಅಲ್ಲೂ ಕೂಡ ಕರ್ನಾಟಕ ಸರ್ಕಾರ ನೇಮಕಾತಿಯಲ್ಲಿ 2% ಮೀಸಲಾತಿ ಘೋಷಣೆ ಮಾಡಿತ್ತು. ಅವಾಗಲೂ ಮಾತಾಡಿದ್ವಿ ನಾವು. ಅದಕ್ಕೋಸ್ಕರನೇ ಕೃಷಿ ಇಲಾಖೆಯಲ್ಲಿನ 672 ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕದಲ್ಲಿ ಅರ್ಜಿ ಸಲ್ಲಿಸಲು ಮತ್ತೆ ವಿಸ್ತರಣೆ ಮಾಡಿದ್ರು KPSC ಅವರು. ಈಗ ಬಿಡ್ರಿ, KPSC ಇಂದ KA ಹೋಗಿದೆ, ನೋಟಿಫಿಕೇಶನ್ ಕೂಡ ಆಗಿದೆ, ಅದು ಬೇರೆ ವಿಚಾರ. ಇನ್ನು ಕ್ವಶನ್ ನಂಬರ್ 6, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಅವರು. ಫಸ್ಟ್ ಇಂಪಾರ್ಟೆಂಟ್, ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಏನಿದೆ ಅದ್ರ ಚೇರ್ಮನ್ ಯಾರು ಅಂತ ಕೇಳಿದರೆ ಮಧುಸೂದನ್ ನಾಯಕ್ ಅವರು ಕರ್ನಾಟಕದಲ್ಲಿ OBC ಮೀಸಲಾತಿಯನ್ನು 32%ಇಂದ 42%ಗೆ ಹೆಚ್ಚಿಸಲು ಶಿಫಾರಸು ಮಾಡಿರ್ತಕ್ಕಂಥ ವರದಿಯನ್ನು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ದಿನ ಲಾಸ್ಟ್ ಡೇ ಏನಿತ್ತು ಅವತ್ತು ಹೋಗಿ ವರದಿಯನ್ನು ಸಲ್ಲಿಸಿದ್ರು. ನೋಡಿರ್ತೀರ ನೀವೆಲ್ಲ, ಜಾತಿ ಸಮೀಕ್ಷೆಯನ್ನು ಏನು ಮಾಡಿದ್ರು ಅದರ ವರದಿ ಸಲ್ಲಿಕೆ ಆಗಿದೆ. ಸರ್ಕಾರಕ್ಕೆ 32%ಇಂದ 42% ಕೊಡಿ OBC ಅವರಿಗೆ ಮೀಸಲಾತಿ ಅಂತ ಶಿಫಾರಸು ಮಾಡಿದ್ದಾರೆ. ಮತ್ತು ಯಾವ ಸಮುದಾಯ ಎಷ್ಟು ಜನಸಂಖ್ಯೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಹಿಂದುಳಿದ ವರ್ಗಗಳಿಗೆ OBC ಈಗ ನೀಡುತ್ತಿರುವ ಮೀಸಲಾತಿ ಪ್ರಮಾಣ ಏನು -32 ಇದೆ, ಅದನ್ನು 42ಕ್ಕೆ ಹೆಚ್ಚಳ ಮಾಡಲು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸನ್ನು ಮಾಡಿದೆ. ಆಯೋಗವು ಸಿದ್ಧಪಡಿಸಿದ 13 ಅಧ್ಯಾಯಗಳನ್ನೊಳಗೊಂಡ 280 ಪುಟಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆ ನಡೆದಿತ್ತು. ಅದರ ವರದಿಯನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಅವರು ಮುಖ್ಯಮಂತ್ರಿಯವರಿಗೆ, ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದರು. ಮುಖ್ಯಮಂತ್ರಿ ಸ್ಥಾನ ತ್ಯಜಿಸುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದ ಬಳಿಕ ಆಯೋಗ ಈ ಒಂದು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿತ್ತು. ಈಗ ಅವರು ಸಿದ್ದರಾಮಯ್ಯನವರಿಲ್ಲ, ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಏನೇನು ಹೇಳಿದ್ದಾರೆ? ಈಗ ಪ್ರವರ್ಗ 1ಕ್ಕೆ 4% ಮೀಸಲಾತಿ ಇತ್ತು, ಅದನ್ನು 1A 1B ಮಾಡಿ 4 ಕೊಡಿ, 8 ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರವರ್ಗ 2 ಅಂದರೆ ಕೆಟಗರಿ 1ಗೆ 8%, ಕೆಟಗರಿ 2A 2B ಇತ್ತೇನಲ್ವಾ, ಅದು 2Aಗೆ 15%, 2Bಗೆ 4% ಇತ್ತು ಅನಿಸುತ್ತೆ. 2Aದಲ್ಲಿ 10 ಕೊಡಿ, 2Bಗೆ 6 ಕೊಡಿ, 2Cಗೆ 6 ಕೊಡಿ ಅಂತ ಹೇಳಿದ್ದಾರೆ. ಅದೇ ಥರ 3Aದಲ್ಲಿ 4% ಇದ್ದಿದ್ದು ಕಂಟಿನ್ಯೂ ಆಗ್ತಾ ಇದೆ. 3Bದಲ್ಲಿ ಮತ್ತೆ 3B 3C ಮಾಡಿ 5 ಮತ್ತು 3 ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದು ಒಟ್ಟು ಅಲ್ಲ, ಇದು ಎಷ್ಟು ಕೊಡಿ ಅಂತ ಕೇಳಿದ್ದಾರೆ ಅಂತ ಕೇಳಲ್ಲ, ಯಾರು ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಅಂತ ಕೇಳ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅಂತ ಕೇಳಿದರೆ ಮಧುಸೂದನ್ ನಾಯಕ್ ಅವರು ನೆನ್ಪಿಟ್ಟಿರಿ. ಇನ್ನು ಯಾರಾದರೂ KS ಲೆವೆಲ್ ಪ್ರಿಪೇರ್ ಆಗ್ತಾ ಇದ್ದೀರಿ, SAಗೆ ಬೇಕು ಅಂದಾಗ ಇವೆಲ್ಲವನ್ನು ತಿಳ್ಕೊಂಡಿರ್ಬೇಕು. ಯಾಕಂದರೆ ಎಲ್ಲ ಒಂದು ಕಡೆ ಕೋಟ್ ಮಾಡೋದಕ್ಕೆ ಬರುತ್ತೆ. ಇನ್ನು ಇವರು ಜಾತಿ ಗಣತಿಯನ್ನು ಸ್ಟಾರ್ಟ್ ಮಾಡಿದಾಗ ಕ್ಲಾಸ್ ನಂಬರ್ 918 ಸೆಪ್ಟೆಂಬರ್ 2025 ಪಾರ್ಟ್ 10ನಲ್ಲಿ ಮಧುಸೂದನ್ ನಾಯಕ್ ಆಯೋಗವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ, ಸಾಮಾನ್ಯವಾಗಿ ಜಾತಿವಾರ ಸಮೀಕ್ಷೆಯನ್ನು ನಡೆಸಲಿದೆ ಅಂತ ಮಾತಾಡಿದ್ವಿ. ಇಂದಿನಿಂದ ಜಾತಿ ಗಣತಿ, ಮನೆ ಮನೆಗೆ ಬಂದಿದ್ರು, ಯಾವ್ಯಾವ ಜಾತಿ ಏನು, ಯಾವ ಜಾಬಲ್ಲಿ ಮಾಡ್ತಾ ಇದ್ದೀರಿ, ಏನು ಡಿಗ್ರಿ ಓದಿದ್ದೀರಿ, ಮಾಸ್ಟರ್ ಡಿಗ್ರಿ ಓದಿದ್ದೀರಾ, ಮನೇಲಿ ಫ್ರಿಡ್ಜ್ ಇದೆಯಾ, ಕಾರ್ ಇದೆಯಾ, ಬೈಕ್ ಇದೆಯಾ, ಎಲ್ಲ ಡೀಟೇಲ್ಸ್ ತೊಗೊಂಡೋಗಿದ್ರಲ್ವ, ಆ ಡೀಟೇಲ್ಸ್ ಇವತ್ತು ಆ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಇನ್ನು ವರದಿ ಹೊರ ಬಂದಿಲ್ಲ, ಡೀಟೇಲ್ಸು ಒಂದಷ್ಟು ಮಾಹಿತಿಗಳು ಹೊರ ಬಂದಿದ್ದಾವೆ.
ಕ್ವಶನ್ ನಂಬರ್ 7. ಭಾರತದ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಚುನಾವಣಾ ಆಯೋಗ ಏನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೆಸ್ತಾ ಇದೆ, ಆ ಒಂದು ನಡೆಸ್ತಕ್ಕಂತಹ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ ಅಂತೇನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟು ಅಲ್ಲಗಳೆದು ಇಲ್ಲ, SIR ಮಾಡಿಸ್ತಕ್ಕಂಥದ್ದು ಚುನಾವಣಾ ಆಯೋಗದ ಕರ್ತವ್ಯ, ಚುನಾವಣಾ ಆಯೋಗದ ಅಧಿಕಾರ ಅಂತ ಎತ್ತಿ ಹಿಡಿದಿದೆ. ಇದು ಸಾಂವಿಧಾನಿಕ ಕರ್ತವ್ಯವೆಂದು ದೃಢಪಡಿಸಿದೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರೀಸೆಂಟ್ಲಿ upheld ದ ಎಲೆಕ್ಷನ್ ಕಮಿಷನ್ಸ್ authority to conduct a special intensive revision SIR of electoral rolls, affirming it as a constitutional duty. ಇದು ಕೂಡ ಸರ್ ಅಗೇನ್ KS ಲೆವೆಲ್ ಅಥವಾ SA ಲೆವೆಲ್ ಪ್ರಶ್ನೆ ಆಗುತ್ತೆ. ಆದರೂ ಕೂಡ ಒಂದಷ್ಟು ತಿಳ್ಕೋಬೇಕು. ಪೌರತ್ವ ದಾಖಲೆ ಪರಿಶೀಲಿಸುವ ಅಧಿಕಾರ ಆಯೋಗಕ್ಕಿದೆ, ಪೌರತ್ವ ಮಾತ್ರ ನಿರ್ಧರಿಸಕ್ಕೆ ಬರಲ್ಲ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಶುದ್ಧೀಕರಣ ಅನಿವಾರ್ಯ ಎಂದ ಕೋರ್ಟ್. ಅಂದರೆ ಈಗ ಕಾಲಕ್ಕೆ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥವರು ಭಾರತೀಯರ ಹೌದಾ ಅಲ್ವಾ, ಅಥವಾ ಪೌರತ್ವ ನಿರ್ಧರಿಸೋಕ್ಕಂತೂ ಬರಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಬಟ್ ಅವ್ರಿಗೆ ಮತದಾನ ಮಾಡ್ತಕ್ಕಂಥ ಹಕ್ಕಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಕ್ಕಂಥದ್ದು ಅಧಿಕಾರ ಇದೆ ಅಂತ ಹೇಳಿದರೆ ಚುನಾವಣಾ ಆಯೋಗಕ್ಕೆ ಪೂರ್ಣ ಅಧಿಕಾರ ಇದೆ. ಸಂವಿಧಾನದ ವಿಧಿ 324 ಆಗಿರ್ಬೋದು, ಅಥವಾ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಜನಪ್ರತಿನಿಧಿ ಕಾಯ್ದೆ 1950 ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಸುವ ಸಂಪೂರ್ಣ ಹಕ್ಕಿದೆ ಅಂತ ಹೇಳ್ತಾ ಇದೆ ತೀರ್ಪು. ಕೇವಲ ಮತದಾನ ಪ್ರಕ್ರಿಯೆ ಮಾತ್ರವಲ್ಲದೆ ದೋಷಮುಕ್ತ ಮತ್ತು ಪಾರದರ್ಶಕ ಮತದಾರರ ಪಟ್ಟಿಯೇ ಪ್ರಜಾಪ್ರಭುತ್ವದ ಅಸಲಿ ಅಡಿಪಾಯ ಅಂತ ಹೇಳ್ತಾ ಇದೆ. ಆದರೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರಿಂದ ದಾಖಲೆ ಕೇಳಿದರೆ ಅದು ಅವರ ಪೌರತ್ವವನ್ನು ಸಂಶಯಿಸಿದಂತಲ್ಲ, ಇದು ಕೇವಲ ಮತದಾರರ ಪಟ್ಟಿಯ ಶುದ್ಧೀಕರಣಕ್ಕಾಗಿ ಮಾಡುವ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಗೆ ಸೇರಿಸುವ ಉದ್ದೇಶಕ್ಕೆ ಪೌರತ್ವ ದಾಖಲೆಗಳನ್ನು ಪರಿಶೀಲಿಸುವ ಅಗತ್ಯವಿದೆ, ಅಧಿಕಾರವಿದೆ. ಆದರೆ ಆಯೋಗವು ಒಂದು ವೇಳೆ ಪಟ್ಟಿಯಿಂದ ಹೆಸರನ್ನು ಕೈಬಿಟ್ಟರೆ ಆ ವ್ಯಕ್ತಿ ಭಾರತದ ನಾಗರಿಕನಲ್ಲ ಎಂದು ಅರ್ಥವಲ್ಲ ಅಂತ ಕೂಡ ಕೋರ್ಟ್ ಹೇಳ್ತಾ ಇದೆ. ಈಗ ಆಧಾರ್ ಕಾರ್ಡ್ ತೋರಿಸ್ತಾನೆ, ಆಧಾರ್ ಕಾರ್ಡ್ ಇದ್ದು ಮಾತ್ರಕ್ಕೆ ಆತನನ್ನು ಭಾರತೀಯ ನಾಗರಿಕ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಬಟ್ ಆಧಾರ್ ಕಾರ್ಡ್ ಇದ್ದ ಮಾತ್ರಕ್ಕೆ ಮತದಾನ ಪಟ್ಟಿಯಲ್ಲಿ ಆತನ ಹೆಸರನ್ನ ಸೇರಿಸ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಹೆಸರಿದ್ರೆ ಬೇರೆ ದಾಖಲೆಗಳನ್ನು ತೋರಿಸದೇ ಇದ್ರೆ ಆತನನ್ನು ಪಟ್ಟಿಯಲ್ಲಿ ಉಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಂದು ಮಾತ್ರಕ್ಕೆ ಪಟ್ಟಿಯಿಂದ ಹೊರಗುಳಿಸಿದ್ರೆ ಆತ ಭಾರತೀಯ ನಾಗರಿಕ ಅಲ್ಲ ಅಂತ ಕೂಡ ಅರ್ಥ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ನೋಡಿ, ಬಹಳ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಏನರ್ಥ, ಆಧಾರ್ ಕಾರ್ಡ್ ಇದೆ ಅನ್ನೋ ಮಾತ್ರಕ್ಕೆ ಮತದಾನ ಮಾಡೋದಕ್ಕೆ ನೀನು ಎಲಿಜಿಬಲ್ ಅಲ್ಲ, ಬೇರೆ ಪ್ರೂಫ್ ತೋರಿಸ್ಬೇಕು ಭಾರತೀಯ ಅನ್ನೋದಕ್ಕೆ. ಅಂದರೆ ತಂದೆ ತಾಯಿಯ ವೋಟಿಂಗ್ ಲಿಸ್ಟಲ್ಲಿ ಇರ್ಬೇಕು, ತಂದೆ ತಾಯಿ ಹೆಸರು, ರಿಲೇಟಿವ್ಸ್ ಹೆಸರು, ಏನೇನೋ ಇದೆ. ಒಟ್ಟಾರೆಯಾಗಿ ಇದು ನಡೀತಾ ಇದೆ, ಇದು ಸರಿ ಅಂತ ಸುಪ್ರೀಂ ಕೋರ್ಟ್ ಹಸ್ತು ಕೊಟ್ಟಿದೆ. ಡೀಟೇಲ್ಸ್ ಇದೆ. ಇದು ನಾರ್ಮಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೇರವಾದ ಪ್ರಶ್ನೆ ಬರದೇ ಇರ್ಬೋದು, ಆದರೆ SA ಅಥವಾ KS ಲೆವೆಲ್ ಪ್ರಶ್ನೆ ಬರುತ್ತೆ. ಸ್ವಲ್ಪ ನಿಧಾನವಾಗಿ ಓದ್ಕೊಳ್ತೆ. ಇನ್ನು KE ಮೊನ್ನೆ 9ನೇ ತಾರೀಕು ಒಂದು ಎಕ್ಸಾಮ್ ನಡೆದಿತ್ತು, ಗ್ರೂಪ್ A-B HK ರೀಸನ್ ಎಕ್ಸಾಮ್. ಇದು ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸದ್ಯಕ್ಕೆ ಒಂದು ಪ್ರಶ್ನೆ ಹಿಂಗೆ ಕೇಳ್ತಾರೆ ಅನ್ನೋದು ನೆನಪಿರಲಿ. ಈಗ SIR ಬಗ್ಗೆ ಮಾತಾಡಿದ್ವಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅದೇ ಥರ ಸ್ಪೆಷಲ್ ಸಮರಿ ರಿವಿಷನ್ ಅಂತ ಮಾಡ್ತಾರೆ. ಸ್ಪೆಷಲ್ ಸಮರಿ ರಿವಿಷನ್ SSR ಬೇರೆ, SIR ಬೇರೆ. ಹಾಗಾದರೆ SSR ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸದ್ಯಕ್ಕಂತೂ ಪ್ರಶ್ನೆ ಈ ಥರ ಇದೆ, ನೋಡ್ಕೊಳ್ಳಿ. ಸ್ಪೆಷಲ್ ಸಮರಿ ರಿವಿಷನ್ ಏನು ಉದ್ದೇಶ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದರದ್ದು ಏನು ಉದ್ದೇಶ, PDF ಕೊಟ್ಟಾಗ ಓದಿ. ನಾನು ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಆವಾಗ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಗ್ರೂಪ್ C FDA KE 708 ಹುದ್ದೆಗಳ ಪರೀಕ್ಷೆ ನಡೆದಿತ್ತು. ಅದರಲ್ಲಿ ಒಂದು ಪ್ರಶ್ನೆ ಇತ್ತು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIRಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ದಾರೆ. ತಪ್ಪಾಗಿದ್ದಾವೆ, ಇನ್ಕರೆಕ್ಟ್. ಏನೇನು ಸರಿ ಉತ್ತರ A-D ಸರಿ ಇದೆ. ಭಾರತ ಚುನಾವಣಾ ಆಯೋಗ ಪ್ರತಿ ವರ್ಷ ಈ ಪ್ರಕ್ರಿಯೆಯನ್ನು ನಡೆಸುತ್ತದೆ ಅಂದರೆ ತಪ್ಪಾಗಿರೋ ಮಾತ್ರ ಇಲ್ಲಿ ನೋಡಬೇಕು. A ತಪ್ಪು, ಯಾಕಂದರೆ ಪ್ರತಿ ವರ್ಷ SIR ಮಾಡಲ್ಲ, ಬೇಕಾದರೆ SSR ಮಾಡ್ತಾರೆ ಪ್ರತಿ ವರ್ಷ. SIR ಅವಾಗವಾಗ 20-30 ವರ್ಷಕ್ಕೊಮ್ಮೆ ಮಾಡ್ತಾರೆ. D ಯಾಕೆ ತಪ್ಪಂದ್ರೆ ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದ್ರೆ ಮಾತ್ರ ಭಾರತ ಚುನಾವಣಾ ಆಯೋಗ SIR ನಡೆಸ್ಬೋದು ಅಂದರೆ ತಪ್ಪು. ರಾಜ್ಯ ಸರ್ಕಾರ ಒಪ್ಪಲಿ ಬಿಡಲಿ SIR ಮಾಡ್ತಾರೆ. ಇನ್ನು B ಯಾಕೆ ಸರಿ ಅಂದರೆ SIR ಅಲ್ಲಿ 18 ವರ್ಷ ಮೇಲ್ಪಟ್ಟ ಹೊಸ ಮತದಾರ ಹೆಸರನ್ನು ಸೇರ್ಪಡೆಗೊಳಿಸ್ತಾರೆ. ಫೈನ್,
ಸಿ ಯಾಕೆ ತಪ್ಪಂದರೆ ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನು ತೆಗೆದುಹಾಕುವ ಉದ್ದೇಶ ಕೂಡ ಬಂದಿದೆ. ಹೌದು, ನೋಡಿದ್ದೀವಿ. ಈ ಥರ ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಭಾಳ ದೂರ ಅಲ್ಲ, ಇದೇ 2026ರಲ್ಲಿ ಇದೇ KA ನಡೆಸಿರ್ತಕ್ಕಂಥ ಪರೀಕ್ಷೆ ನೋಡಿ ಒಂಥರ. ಇನ್ನು SIR ಬಗ್ಗೆ ಆಗಾಗ ಏನು ಕರೆಂಟ್ ಅಫೇರ್ಸಲ್ಲಿ ಬಂದಿದ್ವು ಅದೆಲ್ಲವನ್ನು ಮಾತಾಡಿದ್ವಿ. ಇದ್ರ PDF ಕೊಟ್ಟಾಗ ಇನ್ನಷ್ಟು ಡೀಟೇಲ್ಸನ್ನು ನೋಡಿ ಅಂತ ಹೇಳ್ತಾ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಚುನಾವಣಾ ಆಯೋಗದ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಬಿಟ್ರಿ. ಜ್ಞಾನೇಶ್ ಕುಮಾರ್ ಅವರಿಗೆ ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದಾರೆ. ಅವರಿಗೆ ಇಬ್ಬರು ಎಲೆಕ್ಷನ್ ಕಮಿಷನರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಬ್ಬರು ಡಾಕ್ಟರ್ ಸುಖಬೀರ್ ಸಿಂಗ್ ಸಂಧು ಮತ್ತು ಇನ್ನೊಬ್ಬರು ಡಾಕ್ಟರ್ ವಿವೇಕ್ ಜೋಶಿರವರು. ಇನ್ನು ಕ್ವಶನ್ ನಂಬರ್ 8, 2026ರ ಜೂನ್ ತಿಂಗಳಲ್ಲಿ ನಿಧನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂದರೆ ನಿಧನರಾಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಹೇಳಿಕೆಗಳ ಮುಖಾಂತರ ಕೇಳಿರೋದನ್ನು ಕೂಡ KA ನೋಡ್ತಾ ಇದ್ದೀವಿ. ಹಾಗಾಗಿ ಕ್ರೀಡಾ ಆಡಳಿತಾಧಿಕಾರಿ ರಣಧೀರ್ ಅವರು ಇನ್ನಿಲ್ಲ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಶೂಟರ್, ಹಿರಿಯ ಕ್ರೀಡಾ ಆಡಳಿತಗಾರ, ಏಷ್ಯನ್ ಗೇಮ್ ಶೂಟಿಂಗ್ನಲ್ಲಿ ಭಾರತದ ಮೊದಲ ಚಿನ್ನ ವಿಜೇತ ರಣಧೀರ್ ಸಿಂಗ್ ಅವರು ಇತ್ತೀಚೆಗೆ ನಿಧನರಾದರು. 4 ದಶಕಗಳ ಕಾಲ ಕ್ರೀಡಾ ಆಡಳಿತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರು. ಏಷ್ಯಾ ಒಲಿಂಪಿಕ್ಸ್ ಕೌನ್ಸಿಲ್ OCA ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವರು ಕೆಲಸವನ್ನು ಮಾಡಿದರು. ಇತ್ತೀಚೆಗೆ ರಾಜೀನಾಮೆ ಕೊಟ್ಟಿದ್ದರಂತೆ. ಅಥವಾ ನಮ್ಮ ಭಾರತದ ಒಲಿಂಪಿಕ್ ಸಂಸ್ಥೆಯಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. 1978ರ ಏಷ್ಯನ್ ಕ್ರೀಡೆಗಳ ಶೂಟಿಂಗಲ್ಲಿ ಟ್ರ್ಯಾಪ್ ಸ್ಪರ್ಧೆಯ ಸ್ವರ್ಣ ಗೆದ್ದುಕೊಂಡಿದ್ದರು. 1979ರಲ್ಲಿ ಅರ್ಜುನ್ ಪುರಸ್ಕಾರ ಕೂಡ ಅವರಿಗೆ ನೀಡಲಾಗಿತ್ತು. 6 ಒಲಿಂಪಿಕ್ಸ್ಗಳಲ್ಲಿ ಅವರು ಭಾಗವಹಿಸಿದ್ರಂತೆ. 1964ರ ಟೋಕಿಯೋ ಒಲಿಂಪಿಕ್ಸಿಂದ 84ರ ಮಾಸ್ಕೋ ಒಲಿಂಪಿಕ್ಸ್ವರೆಗೂ ಕೂಡ ಅವರು ಭಾಗಿಯಾಗಿದ್ದರು. ರಣಧೀರ್ ಸಿಂಗ್ ಪಾಸಸ್ ಅವೇ. ಇನ್ನು ಕ್ವಶನ್ ನಂಬರ್ 9, ಬರ್ದಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಬರ್ದಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಸ್ ಲೊಕೇಟೆಡ್ ಇನ್ ಗುಜರಾತ್. ಯಾಕೆ ಸುದ್ದಿಯಲ್ಲಿದೆ? ಈಗ ಗಿರ್ ನ್ಯಾಷನಲ್ ಪಾರ್ಕಲ್ಲಿ ಏನು ನಮ್ಮ ಏಷ್ಯಾಟಿಕ್ ಲಯನ್ಸ್ ಇದ್ದಾವೆ, ಅವುಗಳನ್ನು ಸೇಫಾಗಿ ಇನ್ನೊಂದು ಯಾವುದೋ ಪ್ರದೇಶದಲ್ಲಿ ಕೂಡ ನಾವು ಉಳಿಸ್ಕೋಬೇಕು. ಆ ಮೂಲಕ ಏನಾದರೂ ತೊಂದರೆ ಆದರೆ, ಅದರಲ್ಲೂ ಪ್ರಾಣಿಗಳಿಗೆ ಹೆಂಗಂದರೆ, ಒಂದು ಪ್ರಾಣಿಗೆ ಏನಾದರೂ ಸೋಂಕು ಬಂತಂದರೆ ಅದು ಎಲ್ಲ ಪ್ರಾಣಿಗೂ ಹರಡಿಬಿಡುತ್ತೆ. ಅವೆಲ್ಲವೂ ಕೂಡ ಎಕ್ಸ್ಟೆಂಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ತಪ್ಪಿಸ್ಬೇಕನ್ನೋ ಉದ್ದೇಶಕ್ಕೆ ಈ ಒಂದು ಬಾರ್ದಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೂ ಕೂಡ ಸೆಕೆಂಡ್ ಹ್ಯಾಬಿಟೇಟ್ ಆಗಿ ಏಷ್ಯಾಟಿಕ್ ಲಯನ್ಸ್ಗೆ ಡೆವಲಪ್ ಮಾಡಬೇಕನ್ನೋ ಉದ್ದೇಶ. ಹಾಗಾಗಿ 40 ಈ ಏಷ್ಯಾಟಿಕ್ ಲಯನ್ಸ್ ಅಥವಾ ಗುಜರಾತ್ನ ಗಿರ್ ನ್ಯಾಷನಲ್ ಪಾರ್ಕಲ್ಲಿರ್ತಕ್ಕಂಥ ಲಯನ್ಗಳನ್ನು, ಸಿಂಹಗಳನ್ನು ಬಾರ್ದಾ ವನ್ಯಜೀವಿ ಅಭಯಾರಣ್ಯಕ್ಕೆ ತೆಗೆದುಕೊಂಡು ಹೋಗುವ ಮೂಲಕ ಅದನ್ನು ಏಷ್ಯಾಟಿಕ್ ಸಿಂಹಗಳ 2ನೇ ಆವಾಸ ಸ್ಥಾನವಾಗಿ ಅಭಿವೃದ್ಧಿಪಡಿಸೋದ್ರತ್ತ ಇವತ್ತು ಮುಂದುವರಿತಾ ಇದ್ದಾರೆ. ಹಾಗಾಗಿ ಗುಜರಾತ್ನ ಪೋರಬಂದರ್ ಹತ್ತಿರ ಇರ್ತಕ್ಕಂಥ ಬಾರ್ದಾ ಹಿಲ್ಗಳಲ್ಲಿರುವ ಒಂದು ಬಾರ್ದಾ ವನ್ಯಜೀವಿ ಅಭಯಾರಣ್ಯಕ್ಕೆ 40 ಬಿಗ್ ಕ್ಯಾಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಮೂಲಕ 2ನೇ ಏಷ್ಯಾಟಿಕ್ ಲಯನ್ ಪ್ಲೇಸ್ ಆಗಿ ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದು ಸುದ್ದಿಯಲ್ಲಿದೆ. ಸೊ ಇದು ಗಿರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಈ ಕಡೆ ಬಾರ್ದಾ ಇದೆ. ಸೊ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ಗುಜರಾತ್ನ ಭಾರತ ದರ್ಶನ ನೋಡಿ, ಯಾರು ರಾಜ್ಯಪಾಲರು, ಯಾರು ಮುಖ್ಯಮಂತ್ರಿಗಳು, ಏನು ಟೂರಿಸಂ ಟ್ಯಾಗ್ಲೇನು ಎಲ್ಲ ಡೀಟೇಲ್ಸ್ ಇದೆ. ಇತ್ತೀಚೆಗೆ ಮಾತಾಡಿದ್ವಿ, ಮತ್ತೆ ಏನು ಹೇಳಲ್ಲ, PDF ಕೊಟ್ಟಾಗ ನೋಡಿ. ಇನ್ನು ಕ್ಲಾಸ್ ನಂಬರ್ 8, 10 ಮೇ 2025 ಪಾರ್ಟ್ 9ನಲ್ಲಿ ಗುಜರಾತ್ ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದ 16ನೇ ಸಿಂಹ ಗಣಿತ 2025ರ ಪ್ರಕಾರ ಗುಜರಾತ್ನಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ 5 ವರ್ಷಗಳಲ್ಲಿ 674ರಿಂದ 891ಕ್ಕೆ ಏರಿಕೆಯಾಗಿದೆ. ಕ್ಲಾಸ್ ನಂಬರ್ 810 ನೋಡಿ. 2015ರಲ್ಲಿ 315 ಇತ್ತು, ಅಲ್ಲ 523 ಇತ್ತು. 20ರಲ್ಲಿ 674, 25ರಲ್ಲಿ 890. ಪ್ರತಿ 5 ವರ್ಷಗಳಿಗೊಮ್ಮೆ ಸಿಂಹ ಗಣತಿ ಮಾಡ್ತಾರೆ. ಲೆಪರ್ಡ್ ಸೆನ್ಸಸ್, ಟೈಗರ್ ಸೆನ್ಸಸ್, ಎಲಿಫೆಂಟ್ ಸೆನ್ಸಸ್, ಲಯನ್ ಸೆನ್ಸಸ್ ಕ್ಲಾಸ್ ನಂಬರ್ 509 ಹೋಗಿ ನೋಡಿ. ಇಲ್ಲ ಹುಲಿ ಗಣತಿ ಬಗ್ಗೆನೇ ಸ್ಪೆಷಲ್ ವಿಡಿಯೋ ಕ್ಲಾಸ್ ನಂಬರ್ 303. ಇಲ್ಲ ಆನೆ ಗಣತಿ ಬಗ್ಗೆನೇ ಸ್ಪೆಷಲ್ ವಿಡಿಯೋ ಕ್ಲಾಸ್ ನಂಬರ್ 314. ಕ್ವಶನ್ ನಂಬರ್ 10, ಇತ್ತೀಚೆಗೆ ವಿಶ್ವದ 2ನೇ ಅತಿ ಉದ್ದದ ಗೋಡೆಯನ್ನು ಹೊಂದಿರುವ ಕೋಟೆ ಎಂದು ಗುರುತಿಸಲ್ಪಟ್ಟಿರುವ ಕುಂಭಲ್ಗಢ್ ಕೋಟೆ ಯಾವ ರಾಜ್ಯದಲ್ಲಿದೆ? ಕುಂಭಲ್ಗಢ್ ಫೋರ್ಟ್ ರೀಸೆಂಟ್ಲಿ ರೆಕಗ್ನೈಸ್ಡ್ ಫಾರ್ ಹ್ಯಾವಿಂಗ್ ದ ವರ್ಲ್ಡ್ ಸೆಕೆಂಡ್ ಲಾಂಗೆಸ್ಟ್ ಸರ್ವೈವಿಂಗ್ ವಾಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ರಾಜಸ್ಥಾನ್. ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ರಿ, ರಾಜಸ್ಥಾನದಲ್ಲಿದೆ. ಇದು ಯುನೆಸ್ಕೋದಿಂದ ಸೆಕೆಂಡ್ ಲಾಂಗೆಸ್ಟ್ ಕಂಟಿನ್ಯೂಯಸ್ ವಾಲ್ ಅಂತ ಇವತ್ತು ಹೆಸರುವಾಸಿ ಅಥವಾ ಹೆಸರು ಪಡ್ಕೊಂಡಿದೆ. ರಾಜಸ್ಥಾನದ ಕುಂಭಲ್ಗಢ್ ಕೋಟೆಯನ್ನು ಇತ್ತೀಚೆಗೆ ಯುನೆಸ್ಕೋ ಸಮೀಕ್ಷೆಗಳು ಚೀನಾದ ಮಹಾಗೋಡೆಯ ನಂತರ ವಿಶ್ವದ 2ನೇ ಅತಿ ಉದ್ದದ ಗೋಡೆ ಎಂದು ಗುರುತಿಸಲ್ಪಟ್ಟಿದೆ.
ಇದನ್ನು 15ನೇ ಶತಮಾನದಲ್ಲಿ ರಾಣಾ ಕುಂಭ್ ಅವರು ನಿರ್ಮಿಸಿದ್ರು. ಈ ಕೋಟೆ ಅರಾವಳಿ ಬೆಟ್ಟಗಳಲ್ಲಿದೆ ಮತ್ತು ಮೇವಾರದ ಪ್ರಮುಖ ಮಿಲಿಟರಿ ಭದ್ರಕೋಟೆಯಾಗಿತ್ತು. ಇದನ್ನು ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸುಮಾರು 36 ಕಿಲೋಮೀಟರ್ ಉದ್ದಕ್ಕೆ ಚಾಚಿಕೊಂಡು ಭಾರತದ ಮಹಾಗೋಡೆ ಎಂಬ ಬಿರುದನ್ನು ಹೊಂದಿದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂಡರಲ್ಲಿ ಮೋಸ್ಟ್ಲಿ ಟೆಂಟೇಟಿವ್ ಲಿಸ್ಟಲ್ಲಿ ಇರಬೇಕು. ರಾಜಸ್ಥಾನದ ಕುಂಭಲ್ಗಲ್ ಫೋರ್ಟ್ 36 ಕಿಲೋಮೀಟರ್, ಯುನೆಸ್ಕೋ ಲಿಸ್ಟೆಡ್ ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನ್. ಇನ್ನು ಗ್ರೇಟ್ ವಾಲ್ ಆಫ್ ಚೀನಾ 21,196 ಕಿಲೋಮೀಟರ್ ಇದೆ ಅಂತೆ. ನಮ್ಮದು ಜಸ್ಟ್ 36 ಕಿಲೋಮೀಟರ್. ಇನ್ನು ರಾಜಸ್ಥಾನ ಸುದ್ದಿಗೆ ಬಂದಿರೋದ್ರಿಂದ ಅಗೇನ್ ರಾಜಸ್ಥಾನದ ಭಾರತ ದರ್ಶನವನ್ನು ನೀವೇ ಮಾಡಿ PDF ಕೊಟ್ಟಾಗ ಅಂತ ಹೇಳ್ತಾ, ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1139 ಆಗಿತ್ತು ಮತ್ತು ಜೂನ್ 2026 ಪಾರ್ಟ್ 2 ಕರೆಂಟ್ ಅಫೇರ್ಸ್ ಆಗಿತ್ತು. ಈಗ ಆಲ್ರೆಡಿ ಆರಂಭದಲ್ಲಿ ನಾನು ಜಾಯ್ನ್ ಆಗೋದು ಹೇಗೆ ಅಂತ ಹೇಳಿದ್ದೀನಿ. ಜಾಯ್ನ್ ಆಗಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.